ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣಪತಯೇ ನಮಃ. ಓಂ ಶ್ರೀ ಪರಾದೇವತಾಯೇ ನಮಃ. ಅರುಣಾಂ ಕರುಣಾಂ ತರಂಗಿತಾಕ್ಷಿ ಧೃತಪಾಶಾಂಕುಶಪುಷ್ಪಬಾಣಚಾಪಾ ಅಣಿಮಾಧಿಭಿರಾವೃತಾಂ ಮಯೂಖೈಃ ರಹಮಿತ್ಯೇವ ವಿಭಾವಯೇ ಭವಾನಿ ಅಹಮಿತ್ಯೇವ ವಿಭಾವಯೇ ಭವಾನಿ. ಈ ವಿಡಿಯೋ ಸರಣಿಯು ಲಲಿತಾ ಸಹಸ್ರನಾಮದಲ್ಲಿ ತ್ರಿಪುರ ಸುಂದರಿ ದೇವಿಯ ಹೆಸರನ್ನು ಕುರಿತು ಶ್ರೀ ವಿದ್ಯಾಪೀಠಂನ ಗುರುಗಳಾದ ಶ್ರೀ ಯುಗಾನಂದನಾಥ ಶ್ರೀ ಜಿತೇಶ್ ಸತ್ಯನ್ ರವರ ಸಾಧನೆ ಕೇಂದ್ರಿತ ವ್ಯಾಖ್ಯಾನ ಮತ್ತು ಬೋಧನೆಗಳನ್ನು ನೀಡುತ್ತದೆ. ನಾನು ಶ್ರೀಲಕ್ಷ್ಮಿ ಅದನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸುತ್ತೇನೆ. ಶ್ರೀ ಮಹಾರಾಜ್ಞಿ ಶ್ರೀ ಲಲಿತಾ ಸಹಸ್ರನಾಮದ ಎರಡನೆಯ ಪದ. ದೇವಿ ಶ್ರೀ ಭೂತಧಾತ್ರಿ ಪ್ರವರ ಗುಣಮಯೇ ನಿಷ್ಕಲೆ ನಿರ್ಗುಣೇ ಮೇ ಮಾಯೇ ಮಾತಃ ಶರಣ್ಯೇ ಗಿರಿವರತನಯೇ ಚಿನ್ಮಯೇ ತತ್ವರೂಪೇ ದುರ್ಗೆ ಚಂಡಿ ಪ್ರಮತ್ತೆ ತ್ರಿಪುರ ವಿಜಯಿನಿ ಸ್ಮೇರವಕ್ತ್ರೇ ವರೇಣ್ಯೇ ಕಾರುಣ್ಯಾಢ್ಯೇ ಪ್ರಶಸ್ತೆ ಸುರದಿತಿ ಜನುತೆ ರಾಜ್ಞೀ ತ್ವಂ ವೈ ಪ್ರಸೀಧ ರಾಜ್ಞೀ ತ್ವಂ ವೈ ಪ್ರಸೀಧ. ಈ ಶ್ಲೋಕವು ಶ್ರೀ ಮಹಾರಾಜ್ಞಿ ಸ್ತೋತ್ರಂ ದೇವಿ ರಹಸ್ಯದಿಂದ ತೆಗೆದುಕೊಳ್ಳಲಾಗಿದೆ. ಶ್ರೀ ಮಹಾರಾಜ್ಞಿ ಶ್ರೀ ವಿದ್ಯೆಯಲ್ಲಿ ಇದರ ಅರ್ಥ ಏನೆಂದು ನೋಡೋಣ. ಈ ಹೆಸರಿನಲ್ಲಿ ಶ್ರೀ, ಮಹಾ ಮತ್ತು ರಾಜ್ಞಿ ಎಂಬ ಮೂರು ಭಾಗಗಳಿವೆ. ಶ್ರೀ ಶ್ರೀಂ ನಲ್ಲಿರುವ ಶ್ರೀಪದವು ದೇವಿಯ ಅನುಸ್ವರಕ್ಕೆ ಮೊದಲು ಬರುವಂತಹ ಲಯದ ಸ್ಥಿತಿಯನ್ನು ಸೂಚಿಸುತ್ತದೆ. ಈ ಸ್ಥಿತಿಯಲ್ಲಿ ದೇವಿಯು ತನ್ನ ಪಂಚಕೃತ್ಯವಾದಂತಹ ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧನ ಮತ್ತು ಅನುಗ್ರಹವೆಂಬ 5 ಕಾರ್ಯಗಳನ್ನು ನಿರ್ವಹಿಸುತ್ತಾಳೆ. ಶ್ರೀಮಾತಾ ಎಂಬ ಮೊದಲ ಹೆಸರು ಸೃಷ್ಟಿ ಅಂಶವನ್ನು ಒಳಗೊಂಡಿದೆ. ರಾಜ್ಞಿ ಎಂಬ ಪದವು ಇದರೊಂದಿಗೆ ಸೇರಿದಾಗ ಈ ಹೆಸರು ದೇವಿಯ ಸ್ಥಿತಿ ಅಂಶವನ್ನು ಪ್ರತಿನಿಧಿಸುತ್ತದೆ. ಭೂಮಿ, ಪ್ರಾಣಿ, ಮಾನವರು ಮತ್ತು ಸಾಮ್ರಾಜ್ಯದ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಸ್ಥಿತಿ ಅಂಶದಲ್ಲಿ ರಾಜ್ಞಿ ಎಂಬ ಹೆಸರು ಒಳಗೊಂಡಿದೆ. ರಾಜ್ಞಿಯು ಎಲ್ಲರ ಪೋಷಣೆಯನ್ನು ನೋಡಿಕೊಳ್ಳುತ್ತಾಳೆ. ಇದನ್ನು ಅರ್ಥ ಮಾಡಿಕೊಂಡ ನಮಗೆ ಏಳುವ ಸಹಜವಾದ ಪ್ರಶ್ನೆ ಏನೆಂದರೆ, ಅವಳ ಮೊದಲನೆಯ ಹೆಸರು ಶ್ರೀಮಾತಾದಂತೆ ಏಕೆ ಎರಡನೆಯ ಹೆಸರು ಕೂಡ ಶ್ರೀ ಮಹಾರಾಜ್ಞಿ ಆಗಿರಬಾರದು? ಇಲ್ಲಿ ಮಹಾವನ್ನು ಸೇರಿಸುವ ಮತ್ತು ಶ್ರೀ ಮಹಾರಾಜ್ಞಿ ಎಂದು ಸಂಬೋಧಿಸುವ ಮಹತ್ವವೇನು? ಶ್ರೀಮಾತಾ ಎಂದರೆ ತಾಯಂದಿರ ತಾಯಿ ಎಂದು ಅರ್ಥ. ಶ್ರೀ ರಾಜ್ಞಿ ಎಂದರೆ ರಾಣಿಯ ರಾಜ್ಞಿ, ಶ್ರೀರಾಜ್ಞಿ. ಸ್ವತಃ ಈ ಹೆಸರನ್ನು ಕೂಡ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ 306ನೆಯ ಹೆಸರಾದ ರಾಜ್ಞಿಗಿಂತಲೂ ಪ್ರತ್ಯೇಕಿಸುತ್ತಿದೆ. ಹಾಗಾದರೆ ಮಹಾ ಎಂಬ ಪದದ ಮಹತ್ವವೇನು?
ಅದನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಈ ಪದದ ಅಭಿವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಚಕ್ರದಲ್ಲಿ ಇರುವಂತಹ ಬಿಂದು ಚುಕ್ಕೆ ಬ್ರಹ್ಮಾಂಡವನ್ನು ಪ್ರಚೋದಿಸುವ ಹಂತವನ್ನು ಪ್ರತಿನಿಧಿಸುತ್ತದೆ. ಬ್ರಹ್ಮಾಂಡದ ಸಂಪೂರ್ಣ ಅಭಿವ್ಯಕ್ತಿ ಬಿಂದುವಿನಿಂದ ಹುಟ್ಟುತ್ತದೆ ಮತ್ತು ಅದರೊಳಗೆ ಲಯವಾಗುತ್ತದೆ. ಸಂಭಾವ್ಯ ತತ್ವ ಅಂದರೆ ಶಿವತತ್ವ ಮತ್ತು ಕ್ರಿಯಾತ್ಮಕ ತತ್ವ ಅದು ಶಕ್ತಿ ತತ್ವ ಬಿಂದುವಿನಿಂದ ಹುಟ್ಟಿಕೊಳ್ಳುತ್ತವೆ ಮತ್ತು ಅಲ್ಲಿ ಶಕ್ತಿ ತತ್ವವು ಮೊದಲ ಚಲನೆಯನ್ನು ಪ್ರಾರಂಭಿಸುತ್ತದೆ. ಈ ಚಲನೆ ಅಥವಾ ಕಂಪನ ಇದನ್ನು ನಾದ ಅಥವಾ ನಾದ ಬ್ರಹ್ಮನ್ ಎಂದು ಕರೆಯಲಾಗುತ್ತದೆ. ಕಂಪನವು ಧ್ವನಿಯನ್ನು ಉತ್ಪಾದಿಸುತ್ತದೆ. ಇದನ್ನು ಶಬ್ದ ಅಥವಾ ಶಬ್ದ ಬ್ರಹ್ಮನ್ ಎಂದು ಕರೆಯಲಾಗುತ್ತದೆ. ನಾದ ಬ್ರಹ್ಮನ್ ಇದು ಮೊದಲನೆಯ ಕಂಪನ. ಶಬ್ದ ಬ್ರಹ್ಮನ್ ಅನ್ನುವುದು ಮೊದಲನೆಯ ಧ್ವನಿ. ಶಕ್ತಿಯ ಕ್ರಿಯಾತ್ಮಕ ತತ್ವವು ಇದಾದ ನಂತರ ಒಂದು ಬಿಂದುವಾಗಿ ಹುಟ್ಟುತ್ತದೆ. ಇದನ್ನು ರಕ್ತ ಬಿಂದು ಎಂದು ಕರೆಯಲಾಗುತ್ತದೆ. ಇದು ಇಡೀ ವಿಶ್ವವನ್ನು ಪ್ರಕಟಿಸುವ ಸಾಮರ್ಥ್ಯ ಹೊಂದಿದೆ. 1000 ಏರುತ್ತಿರುವ ಸೂರ್ಯನ ಹೊಳಪನ್ನು ಹೊಂದಿದ ಇದು ಕೆಂಪು ಬಣ್ಣದ್ದಾಗಿದೆ. ಇದರ ಪರಿಣಾಮವಾಗಿ ಬರುವ ಬಿಂದುವನ್ನು ಕಾರ್ಯಬಿಂದು ಎಂದು ಕರೆಯಲಾಗುತ್ತದೆ. ಕಾರ್ಯಬಿಂದುವಿನ ಹುಟ್ಟು ಅಥವಾ ಅಭಿವ್ಯಕ್ತಿಗೆ ಕಾರಣ ಆಗುವ ತತ್ವವು ಕಾರಣಬಿಂದು ಅಥವಾ ಪರಾಬಿಂದು ಎಂದು ಕರೆಯಲಾಗುತ್ತದೆ. ಪರಾಬಿಂದು ಎಂದು ಕರೆಯಲ್ಪಡುವ ಈ ಅಂಶವು ಶಿವ ಮತ್ತು ಶಕ್ತಿಯನ್ನು ಇಡೀ ದ್ರವ್ಯ ರಾಶಿಯೊಂದಿಗೆ ಒಂದು ಶ್ರೀಚಕ್ರ ಬಿಂದುವಿನ ಮೂಲಕ ಒಂದುಗೂಡುತ್ತದೆ. ಬ್ರಹ್ಮಾಂಡದ ಚುಕ್ಕೆ ಬಿಂದುವಿನ ಆಧಾರದ ಮೇಲೆ ನಡೆಯುತ್ತದೆ. ಶಿವತತ್ವ ಮತ್ತು ಶಕ್ತಿ ತತ್ವದಿಂದ ಉಂಟಾಗುವ ಈ ಅಭಿವ್ಯಕ್ತಿಯ ಕಾರ್ಯವನ್ನು ಕಾಮಕಲಾ ಎಂದು ಕರೆಯಲಾಗುತ್ತದೆ. ಸೃಷ್ಟಿಯ ಅಭಿವ್ಯಕ್ತಿ ಎನ್ನುವುದು ಪ್ರಕಟಿಸದ ರೂಪಕ್ಕೆ ಅಡಚಣೆ ಅಥವಾ ಒತ್ತಡದ ಪರಿಣಾಮವಾಗಿದೆ. ಈ ಅಡಚಣೆ ಅಥವಾ ಒತ್ತಡವು ಕಂಪನ ಸ್ಪಂದನಕ್ಕೆ ಕಾರಣವಾಗುತ್ತದೆ. ಈ ಚಲನೆಯು ಧ್ವನಿಯನ್ನು ಉತ್ಪಾದಿಸುತ್ತದೆ. ಇದರಿಂದ ಶಬ್ದ ಬರುತ್ತದೆ. ಈ ಆದಿ ಸ್ವರೂಪದ ಧ್ವನಿ ಅಥವಾ ಶಬ್ದ ಬ್ರಹ್ಮವು ಸೃಷ್ಟಿಯಲ್ಲಿರುವ ಎಲ್ಲ ಅಭಿವ್ಯಕ್ತಿಗೂ ಅಡಿಪಾಯವಾಗಿದೆ ಮತ್ತು ಎಲ್ಲ ಅಭಿವ್ಯಕ್ತಿಗಳಿಗೆ ಕಾರಣವೂ ಹೌದು. ಧ್ವನಿ ರೂಪದಲ್ಲಿ ಅಭಿವ್ಯಕ್ತಿ ಸ್ವರನೊಂದಿಗೆ ಪ್ರಾರಂಭವಾಗುತ್ತದೆ. ಅದನ್ನು ಪ್ರಕಾಶ ಅಥವಾ ಶಿವ ಎಂದು ಕರೆಯುತ್ತಾರೆ. ಅ ಅಕ್ಷರವು ಸಂಸ್ಕೃತದ ಮೊದಲನೆಯ ಅಕ್ಷರವಾಗಿದ್ದು ಮೈತ್ರಿ ಉಪನಿಷತ್ ಮತ್ತು ಮಾಂಡುಕ್ಯ ಉಪನಿಷತ್ಗಳಲ್ಲಿ ಇದನ್ನು ಎಲ್ಲ ಶಬ್ದಗಳು ಹುಟ್ಟುವ ಮೂಲ ಆದಿಮಾತ್ವ ಎಂದು ಹೇಳಲಾಗಿದೆ. ಮಾತ್ರಿಕಾ ಅಕ್ಷರಗಳು ಜಡ ಅಕ್ಷರಗಳಲ್ಲ. ಈ ಮಾತ್ರಿಕಾ ಅಕ್ಷರಗಳು ಸಮಸ್ತ ಬ್ರಹ್ಮಾಂಡದ ವಿವಿಧ ಅಂಶಗಳನ್ನು ತತ್ವಗಳನ್ನು ಪ್ರಕಟಿಸುತ್ತದೆ. ಶಬ್ದಗಳು ರೂಪಗಳಿಗೆ ಕಾರಣವಾಗುತ್ತದೆ. ಶಿವನ ಸರ್ವೋಚ್ಚ ಜಾಗೃತಿ ಆಕಾರವು ಶಕ್ತಿ ತತ್ವದ ಹಾಕಾರದ ಜೊತೆಗೆ ಒಂದಾಗುವ ಪರಿಣಾಮವಾಗಿ ಆಕಾರವು ಜನಿತವಾಗಿ ಸಮಸ್ತ ಆನಂದಕ್ಕೆ ಕಾರಣವಾಗುತ್ತದೆ. ಅವುಗಳ ಸಂಯೋಜನೆಯಿಂದ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯು ಉದ್ಭವಿಸುತ್ತದೆ. ಅದು ಸೂಕ್ಷ್ಮ ಮತ್ತು ಸ್ಥೂಲ ರೂಪಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ಇಚ್ಛಾಶಕ್ತಿಯಲ್ಲಿ ಸೂಕ್ಷ್ಮವು ಇ ಮತ್ತು ಸ್ಥೂಲ ರೂಪವು ಈ ಅಕ್ಷರವು ಆಗಿ, ಅದೇ ಜ್ಞಾನಶಕ್ತಿಯಲ್ಲಿ ಸೂಕ್ಷ್ಮವು ಉ ಮತ್ತು ಸ್ಥೂಲ ಅಕ್ಷರವು ಊ ಆಗಿದೆ. ಈ ರೀತಿಯಾಗಿ ಅಭಿವ್ಯಕ್ತಿ ಮುಂದುವರಿಯುತ್ತದೆ.
ಹ ಕೊನೆಯ ಅಕ್ಷರವಾಗಿದ್ದು ಅದು ಎಲ್ಲ ಅಕ್ಷರಗಳ ಸಂಯೋಜನೆಯ ನಂತರ ಪೂರ್ಣಗೊಂಡ ಹಂತವನ್ನು ಪ್ರತಿನಿಧಿಸುತ್ತದೆ. ಹ ಎಂಬ ಅಕ್ಷರವು ವಿಮರ್ಶ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಅಕಾರ ಮತ್ತು ಹಕಾರ ಈ ಮಹತ್ವವನ್ನು ಯೋಗಿನಿ ಹೃದಯದ ಪದ್ಯದಲ್ಲಿ ನೀಡಲಾಗಿದೆ. ಅಕಾರ ಸರ್ವವರ್ಣಾಗ್ರ್ಯ ಪ್ರಕಾಶ ಪರಮಶಿವಃ ಹಕಾರೋಂತ್ಯ ಕಲಾರೂಪೋ ವಿಮರ್ಶಾಖ್ಯ ಪ್ರಕೀರ್ತಿತಃ ವಿಮರ್ಶಾಖ್ಯ ಪ್ರಕೀರ್ತಿತಃ. ಅಕಾರ ಸರ್ವವರ್ಣಾಗ್ರ್ಯ ಪ್ರಕಾಶ ಪರಮಶಿವ ಹಕಾರೋಂತ್ಯ ಕಲಾರೂಪೋ ವಿಮರ್ಶಾಖ್ಯ ಪ್ರಕೀರ್ತಿತಃ. ಅಹಂ ಶಬ್ದವು 3 ಭಾಗಗಳನ್ನು ಹೊಂದಿದೆ: ಅಕಾರ, ಹಕಾರ ಹಾಗೂ ಮಕಾರ. ಬಿಂದು ಅಥವಾ ಏಕಚುಕ್ಕಿಯು ಅನುತಾರ ಅಥವಾ ವಸ್ತುನಿಷ್ಠೆ ಇಲ್ಲದೆ ಇರುವ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಇದು ಅಭಿವ್ಯಕ್ತಿ ಕಾರ್ಯದಲ್ಲಿ ಗಮನಾರ್ಹವಾಗಿದೆ. ಶಿವದ ಅ ಅನ್ನು ಶಕ್ತಿಯ ಹ ನೊಂದಿಗೆ ಒಗ್ಗೂಡಿಸಿದಾಗ ಇದರ ಪರಿಣಾಮವಾಗಿ ವರ್ಣಮಾಲೆಯ ಮ ಪುರುಷನಿಗೆ ಅನುಗುಣವಾಗಿರುತ್ತದೆ. ಇದರಿಂದ ನರ ಅಥವಾ ಅಭಿವ್ಯಕ್ತಿ ಜನನವಾಗುತ್ತದೆ. ಅಹಂ ಶಬ್ದವು ವಿಸ್ತರಣೆಗೆ ಸಂಬಂಧಿಸಿದೆ. ಶಿವ ಶಕ್ತಿಯ ಒಕ್ಕೂಟವಾಗಿದ್ದು ಅದು ಪ್ರಾಯೋಜಿಕ ಪ್ರಪಂಚವಾಗಿದೆ. ಅನುಭವಕ್ಕೆ ಬಂದಾಗ ಪ್ರಕಟವಾಗುತ್ತದೆ. ಅಹಂನಲ್ಲಿ ಇರುವ ಶಕ್ತಿ ಎಂಬುದು ಶಿವನ ಶಕ್ತಿ ಮತ್ತು ಈ ಶಕ್ತಿಯ ಮೂಲಕವೇ ಶಿವನು ನರನ ಭೌತಿಕ ಪ್ರಪಂಚವಾಗಿ ಹೊರಹೊಮ್ಮುತ್ತಾನೆ. ಮಹಾಗೆ 3 ಭಾಗಗಳಿವೆ: ಮಕಾರ, ಹಕಾರ, ಅಕಾರ. ಮ, ಹ ಮತ್ತು ಅ. ಇದು ಅಹಂನ ಪ್ರತಿಬಿಂಬ ಅಥವಾ ಚಿತ್ರ ಕನ್ನಡಿ ಎನ್ನಬಹುದು. ಮಹಾದಲ್ಲಿ ಶಕ್ತಿ ಎಂದರೆ ನರನ ಶಕ್ತಿ ಮತ್ತು ಈ ಶಕ್ತಿಯ ಮೂಲಕವೇ ನರ ಶಿವನೊಂದಿಗೆ ಮತ್ತೆ ಒಂದಾಗುತ್ತದೆ. ಆದ್ದರಿಂದ ಮಹಾಗೆ ಸಮಷ್ಟಿಯ ಮಹತ್ವವಿದೆ ಮತ್ತು ಇದನ್ನು ಬಿಂಬಿಸಲು ಶ್ರೀ ಮಹಾರಾಜ್ನಿ ಮಂತ್ರದ ಶೀರ್ಷಿಕೆಗೆ ಸೇರಿಸಲಾಗುತ್ತದೆ. ಇದು ಶಿವನಲ್ಲಿ ಐಕ್ಯ ಹೊಂದಿ ಮೋಕ್ಷವನ್ನು ಪಡೆಯುವುದನ್ನು ಸೂಚಿಸುತ್ತದೆ. ಅದಕ್ಕಾಗಿಯೇ ರಾಜ್ನಿ ಮಂತ್ರ ಮತ್ತು ಮಹಾರಾಜ್ನಿ ಮಂತ್ರ ಹಾಗೂ ವಾರಾಹಿ ಮಂತ್ರ ಮತ್ತು ಮಹಾವಾರಾಹಿ ಮಂತ್ರ, ಶಾಸ್ತ್ರ ಮತ್ತು ಮಹಾಶಾಸ್ತ್ರ ಮಂತ್ರಗಳಿವೆ. ಇವೆಲ್ಲ ಮಹಾಶಬ್ದದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಹೆಚ್ಚುವರಿ ಬೀಜ ಮತ್ತು ಅಕ್ಷರಗಳನ್ನು ಸೇರಿಸುವ ಮೂಲಕ ಮಂತ್ರಗಳನ್ನು ಶಿವನಲ್ಲಿರುವ ಲಯ ಅಥವಾ ಮೋಕ್ಷ ಸಾಧನೆಗೆ ಏರಿಸಲಾಗಿದೆ. ಬಿಂದುವಿನಿಂದ ಉಗಮ ಮತ್ತು ಬಿಂದುವಿನಲ್ಲೇ ಲಯವಾಗುವುದಕ್ಕೆ ಸ್ಥಿರವಾದ ಪೋಷಣೆಯ ಅಗತ್ಯವಿದೆ. ಅಭಿವ್ಯಕ್ತಿ ಮತ್ತು ಲಯ ಅಥವಾ ಮರು ಹೀರಿಕೆಯ ಪ್ರಕ್ರಿಯೆಯಲ್ಲಿ ಹಲವಾರು ಬದಲಾವಣೆಗಳು ಕಂಡುಬರುತ್ತದೆ. ಪ್ರತಿಯೊಂದಕ್ಕೂ ಪೋಷಣೆಯ ಅಗತ್ಯವಿರುತ್ತದೆ. ಸ್ಥಿತಿ ಎಂಬುದು ಉಗಮ ಮತ್ತು ಲಯದ ಮಧ್ಯದಲ್ಲಿರುವ ಸ್ಥಿರವಾದ ಸ್ಥಿತಿ. ಸಂಕುಚನದ ನಂತರ ವಿಸ್ತರಣೆಯು ತಕ್ಷಣವೇ ಆಗುವುದಿಲ್ಲ. ಸ್ವಂತ ದೇಹವೇ ಒಂದು ಉದಾಹರಣೆಯಾಗಿದೆ. ಪ್ರತಿ ಕ್ಷಣವೂ ರೇಖಾತ್ಮಕವಲ್ಲದ ರೀತಿಯಲ್ಲಿ ಅನೇಕ ಸೃಷ್ಟಿ, ಸ್ಥಿತಿ ಹಾಗೂ ಸಂಹಾರ ಹೇಗೆ ಸಂಭವಿಸುತ್ತದೆ ಎಂಬುದು ನಮ್ಮ ದೇಹದಲ್ಲಿ ಕಾಣಬಹುದು. ಮತ್ತೊಂದು ಉದಾಹರಣೆ ಎಂದರೆ ಚಂದ್ರನ 15 ದಿನಗಳು ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಹಾಗೂ ಮತ್ತು 15 ದಿನಗಳು ಹುಣ್ಣಿಮೆಯಿಂದ ಮತ್ತೆ ಅಮಾವಾಸ್ಯೆಯವರೆಗೂ
ಹೇಗೆ ಸೃಷ್ಟಿ ಸ್ಥಿತಿ ಲಯಗಳು ಬೇರೆ ಬೇರೆ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಎಂದು ಕಾಣಬಹುದು. ಪ್ರತಿಯೊಂದು ಅಂಶದಲ್ಲಿಯೂ ಸ್ಥಿತಿ ಅಡಗಿದೆ. ಈ ಸ್ಥಿತಿಯು ಬಹಳ ಮಹಾ ಪ್ರಮುಖ ಪಾತ್ರವನ್ನು ತಾಳುತ್ತದೆ. ಅದೇ ರೀತಿ ಒಂದು ಚಂದ್ರನು ಶುಕ್ಲ ಹಾಗೂ ಕೃಷ್ಣ ಪಕ್ಷದ ಬದಲಾವಣೆಗಳಿಂದ ಹಲವಾರು ರೂಪಗಳನ್ನು ತೋರುತ್ತದೆ. ಅದೇ ರೀತಿ ದೇವಿಯಲ್ಲಿ ವಿಲೀನಗೊಂಡ ಒಂದು ಅಭಿವ್ಯಕ್ತಿಯನ್ನು ಅವಳ ಮಾಯಾಶಕ್ತಿಯಿಂದಾಗಿ ಅನೇಕ ಅಭಿವ್ಯಕ್ತಿಗಳಾಗಿ ನೋಡಲಾಗುತ್ತದೆ. ಮಹಾಮಾಯಾ ಪಾತ್ರದಲ್ಲಿ ಶ್ರೀ ಮಹಾರಾಜ್ಞಿ ಕೂಡ ಸ್ಥಿತಿಯಲ್ಲಿ ಇರುವಾಗ ಆ ಮಾಯೆಯನ್ನು ಪೋಷಿಸುತ್ತಾ ಇರುತ್ತಾಳೆ. ಈ ಮಾಯಾ ಆಡಳಿತವನ್ನು ದೇವಿ ಭಾಗವತಂನಲ್ಲಿ ಹಾಗೂ ಕುಬ್ಜಿಕಾ ಮಾತದಲ್ಲಿ ಚರ್ಚಿಸಲಾಗಿದೆ. ಅದರಂತೆಯೇ ಈ ಮಹಾರಾಜ್ಞಿಯು ಮಾಯಾರಾಜ್ಞಿ ಎಂದು ಕೂಡ ಹೇಳಬಹುದು. ಮಹಾರಾಜ್ಞಿ ಮತ್ತು ಶ್ರೀ ಮಹಾರಾಜ್ಞಿ ಎಂಬ ಪದಗಳನ್ನು ಧರ್ಮ ಗ್ರಂಥಗಳಲ್ಲಿ ಪರಸ್ಪರ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಅಲ್ಲಿ ಶ್ರೀ ನಿರ್ವಹಿಸುವ 5 ಕಾರ್ಯಗಳಲ್ಲಿ ಪೋಷಣೆ ಅಥವಾ ಸ್ಥಿತಿಯು ಒಂದೇ ಒಂದು ಅಂಶ ಮಾತ್ರವೇ ಆಗಿದೆ. ಶ್ರೀ ಎಲ್ಲ 5 ಕಾರ್ಯಗಳನ್ನು ಒಳಗೊಂಡಿದೆ ಎಂದು ಈಗಾಗಲೇ ಚರ್ಚಿಸಲಾಗಿದೆ. ಈ ಸನ್ನಿವೇಶದಲ್ಲಿ ಮಹಾರಾಜ್ಞಿ ಎಂದರೆ ತನ್ನ ಭಕ್ತರ ಪೋಷಣೆಯನ್ನು ಮತ್ತು ವಿವಿಧ ಹಂತದಲ್ಲಿ ಅಭಿವ್ಯಕ್ತಿ ಮತ್ತು ಮರುಹೀರಿಕೆ ಅಥವಾ ಲಯವನ್ನು ನೋಡಿಕೊಳ್ಳುವ ಪರಮದೇವತೆ. ರಾಜ್ಞಿಯು ಪಿಂಡಾಂಡದ ಅಥವಾ ವೇಷ್ಟಿ, ಅದರ ರಾಣಿ. ರಾಜರಾಜೇಶ್ವರಿಯು ಬ್ರಹ್ಮಾಂಡದ ಅಥವಾ ಸಮಷ್ಟಿಯ ರಾಣಿ ಮತ್ತು ಶ್ರೀ ಮಹಾರಾಜ್ಞಿಯು ವ್ಯಷ್ಟಿ ಹಾಗೂ ಸಮಿಷ್ಟಿಯ ಮತ್ತು ಅವುಗಳ ನಡುವಿನ ಸಂಬಂಧಗಳನ್ನು ಪೋಷಿಸುವ ಅಂಶ. ಮಹಾರಾಜ್ಞಿ ಮಂತ್ರವನ್ನು ಪಂಚದಶಿ ವಿದ್ಯಾ ಮತ್ತು ಪಂಚದೇಶಾಕ್ಷರಿ ವಿದ್ಯಾ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದರಲ್ಲಿ 15 ಅಕ್ಷರಗಳಿವೆ. ಶ್ರೀ ಮಹಾ ತ್ರಿಪುರ ಸುಂದರಿ ದೇವಿಯ ಪ್ರಸಿದ್ಧ ಶ್ರೀವಿದ್ಯಾ ಪಂಚದಶಿ ಮಂತ್ರ ಮತ್ತು ಶ್ರೀ ಮಹಾರಾಜ್ಞಿಯ ಪಂಚದಶಿ ಮಂತ್ರ ಒಂದೇ ಅಲ್ಲ. ಶ್ರೀ ಮಹಾರಾಜ್ಞಿ ಮಂತ್ರವನ್ನು ಪಂಚದೇಶಾಕ್ಷರಿ ಎಂದು ಕರೆದ ನಂತರ ಪ್ರಸಿದ್ಧ ಗ್ರಂಥಗಳಾದ ಉದ್ಧಾರ ಕೋಶ, ಅಗ್ನಿಕಾರ್ಯ ಪದ್ಧತಿ ಮತ್ತು ರುದ್ರಯಾಮಲ ಮುಂತಾದವುಗಳಲ್ಲಿ ಮಹಾರಾಜ್ಞಿಯ ಪಂಚದಶಿ ವಿದ್ಯಾ ಹಾಗೂ ಲಲಿತಾ ಪಂಚದಶಿಗಿಂತಲೂ ಭಿನ್ನವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಕ್ರಿಯಾ ಸಾಧನೆ ಮತ್ತು ಮಂತ್ರದಲ್ಲಿ ರಾಜ್ಞಿ ಮತ್ತು ಶ್ರೀ ಮಹಾರಾಜ್ಞಿಯ ನಡುವೆ ವ್ಯತ್ಯಾಸವಿದೆ. ಭಕ್ತರನ್ನು ಪೋಷಿಸುವ ಮಹಾರಾಜ್ಞಿಯು ವೇಷ್ಟಿ, ಸಮೇಷ್ಟಿ ಅಥವಾ ಜೊತೆಯಲ್ಲಿ ಅಥವಾ ಈ ನಿಯಮಗಳು ಅದಲು ಬದಲು ಆಗಬಹುದು ಎಂದು ಪ್ರತಿನಿಧಿಸುತ್ತಾರೆ. ಈಗ 15ರ ಮಹತ್ವಕ್ಕೆ ಬರೋಣ. 15 ಸ್ವರಗಳು ಆ ನಿಂದ ಅಂ ವರೆಗೆ, ಅವುಗಳನ್ನು ಆಂತರಿಕವಾಗಿ ಕಲಾ ಅಕ್ಷರಗಳೆಂದು ಕರೆಯಲಾಗುತ್ತದೆ. ಇದು ಶಕ್ತಿ ಅಕ್ಷರಗಳು ಮತ್ತು ಬಾಹ್ಯ ಧ್ವನಿಯಾಗಿ ಅವುಗಳನ್ನು ಸ್ವರ ಎಂದು ಕರೆಯಲಾಗುತ್ತದೆ. ವಿವಿಧ ವ್ಯಂಜನಗಳು ಈ 15 ಅಕ್ಷರಗಳಿಂದ ಹುಟ್ಟಿಕೊಂಡಿದೆ. ಈ ಸ್ವರಗಳು ಚಂದ್ರನ 15 ದಿನಗಳ ಹಂತಗಳನ್ನು ಅಥವಾ ತಿಥಿಗಳನ್ನು ಪ್ರತಿನಿಧಿಸುತ್ತದೆ. ತಂತ್ರರಾಜ ತಂತ್ರವು ತಿಥಿ ನಿತ್ಯಾರನ್ನು ಸಂಸ್ಕೃತ ವರ್ಣಮಾಲೆಯ ಸ್ವರಗಳೆಂದು ಉಲ್ಲೇಖಿಸುತ್ತದೆ. ಇದರಲ್ಲಿ 16ನೆಯ ಕಲೆಯಾದ ಅಹವನ್ನು ವಿಸರ್ಗ ಕಲಾ ಎಂದು ಕರೆಯಲಾಗುತ್ತದೆ. ಇದು ಹುಣ್ಣಿಮೆಯಂತೆ ಪೂರ್ಣಗೊಂಡಿದೆ. ಆದ್ದರಿಂದ ಇದನ್ನು ಅಮೃತ ಕಲಾ ಎಂದು ಕರೆಯಲಾಗುತ್ತದೆ ಮತ್ತು ಎಲ್ಲಾ ವಿಸರ್ಗ ವಿಸ್ತರಣೆ ಸಂಕೋಚನವು ಅದರಿಂದ ಸಂಭವಿಸುತ್ತದೆ. ತ್ರಿಪುರ ಸುಂದರಿಯ ದೇವತೆಯ ಪಂಚದಶಿ ಮಂತ್ರ ಮತ್ತು ಶ್ರೀ ಮಹಾರಾಜ್ಞಿ ಪಂಚದಶಿ ಮಂತ್ರ ವಿಭಿನ್ನವಾದರೂ ಅವು ಎಲ್ಲ ಅಭಿವ್ಯಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ನಾವು 15 ಸಂಖ್ಯೆ ಮತ್ತು ಮಹಾರಾಜ್ಞಿ ಮಂತ್ರದ ಹತ್ತಿರ ಗಮನ ಹರಿಸೋಣ. ಬಿಂದುವಿನಿಂದ ಹೊರಟು
ಬಿಂದುವಿಗೆ ಹಿಂತಿರುಗುವ ನಡುವಿನ ಪರಿವರ್ತನೆಯ ಸ್ಥಿತಿಗಳಲ್ಲಿ ಅಗತ್ಯವಿರುವಂತೆ ನಾವು ಈಗಾಗಲೇ ಚರ್ಚಿಸಲಾಗಿದೆ. ಸೃಷ್ಟಿ ಮತ್ತು ಸಂಹಾರದಲ್ಲಿ ಬಿಂದುವು ಗಮನಾರ್ಹವಾದುದು. ಸ್ಥಿತಿಯು ವಿಸರ್ಗ, ವಿಸ್ತರಣೆ ಮತ್ತು ಸಂಕೋಚನದ ನಡುವಿನ ಬಂಧನ. 15 ಕಲೆಗಳು ಪೂರ್ಣ ಕಲಾ, ವಿಸರ್ಗ ಕಲಾ ಅಥವಾ ಅಮೃತ ಕಲಗಳಿಂದ ಹೊರಬರುವ ಪರಿವರ್ತನೆಯನ್ನು ಪ್ರತಿನಿಧಿಸುತ್ತದೆ. ಪೂರ್ಣ ಕಲಾದವರೆಗಿನ ಪೋಷಣೆಯ ತತ್ವವು ಅಭಿವ್ಯಕ್ತಿ ಮತ್ತು ಲಯದ ನಡುವಿನ ಸ್ಥಿತಿಯನ್ನು ಹಾಗೂ ಕೊನೆಯ 15 ಕಲೆಗಳಲ್ಲಿ ಒಳಗೊಂಡಿವೆ. ಇದಕ್ಕಾಗಿಯೇ ಶ್ರೀ ಮಹಾರಾಜ್ಞಿ ವಿದ್ಯೆಯನ್ನು ಪಂಚದೇಶಾಕ್ಷರಿ ವಿದ್ಯಾ ಎಂದು ಧರ್ಮ ಗ್ರಂಥಗಳು ಒತ್ತಿ ಹೇಳುತ್ತದೆ. ಭಕ್ತಿ ಸಾಧನದಲ್ಲಿ ಶ್ರೀ ಮಹಾರಾಜ್ಞಿ ಭವಾನಿ ತ್ವಂ ದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾ. ಎಷ್ಟು ಚೆನ್ನಾಗಿದೆ, ಅರ್ಥಬದ್ಧ. ಅಮ್ಮ ಭವಾನಿ, ಅಮ್ಮ ಓ ತಾಯಿ, ನಾನು ನಿನ್ನ ಸೇವಕ ಕಣಮ್ಮ, ಅಥವಾ ನಿನ್ನ ಅನುಗ್ರಹಕ್ಕಾಗಿ ಶರಣಾಗಿರುವೆ ಅಮ್ಮ. ತಾಯಿ, ದಯವಿಟ್ಟು ನಿನ್ನ ಕರುಣಾಮಯಿ ಆ ನೋಟವನ್ನು ನನ್ನ ಮೇಲೆ ಬೀರು ತಾಯಿ. ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೀ ಮಹಾರಾಜ್ಞಿ ಎಂಬ ಹೆಸರು ದೇವಿಯು ಎಲ್ಲರ ರಾಣಿ ಎಂದು ಸೂಚಿಸುತ್ತದೆ, ನೀವು ಸೇರಿದಂತೆ. ಶ್ರೀವಿದ್ಯಾ ಸಾಧಕನು ಲಲಿತಾ ದೇವಿಯನ್ನು ಒಬ್ಬ ದಾಸ ಅಥವಾ ದಾಸಿಯು ಅವನ ಅಥವಾ ಅವಳ ರಾಣಿಯನ್ನು ಸಮೀಪಿಸಿದ ಹಾಗೆ ಸಮೀಪಿಸಬೇಕು. ಎಲ್ಲ ಪ್ರಜೆಗಳು ಅಥವಾ ದಾಸ ದಾಸಿಯರು ರಾಣಿಗೆ ಒಂದಾನೊಂದು ರೀತಿಯಲ್ಲಿ ಸೇವೆ ಸಲ್ಲಿಸುವ ನಿರೀಕ್ಷೆಯನ್ನು ಇಡುತ್ತಾರೆ. ಶ್ರೀವಿದ್ಯಾ ಸಾಧಕನು ದೇವಿಯನ್ನು ಒಂದು ಚಿಕ್ಕ ಮಗು ತನ್ನ ತಾಯಿಯ ಹತ್ತಿರ ಹೇಗೆ ಹೋಗುತ್ತದೆ ಹಾಗೆ ಇರಬೇಕು. ಶ್ರದ್ಧಾ, ಆ ಪ್ರೀತಿ, ಆ ವಾತ್ಸಲ್ಯ, ಅಪರಿಮಿತವಾದ ಒಂದು ನೋಟ, ಎಷ್ಟು ಆನಂದ. ರಾಜ್ಯದ ಪ್ರಜೆಗಳು ನಿಷ್ಠಾವಂತ, ಸಮರ್ಪಿತ ಮತ್ತು ರಾಣಿಗೆ ನಿಷ್ಠರಾಗಿರುತ್ತಾರೆ. ಸಾಮ್ರಾಜ್ಯದ ಸಾರ್ವತ್ರಿಕ ಯೋಗಕ್ಷೇಮಕ್ಕಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಉದ್ದೇಶಿತ ಕಾರ್ಯಗಳನ್ನು ನಿರ್ವಹಿಸುತ್ತಿರುತ್ತಾರೆ. ಇದನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ರಾಜ್ಯದಲ್ಲಿ ಸಾಮರಸ್ಯನ್ನು ಖಾತ್ರಿಪಡಿಸುತ್ತಿರುತ್ತಾರೆ. ಆದ್ದರಿಂದ ಸಾಧಕನಿಗೆ ದೇವಿಯ ಮೇಲೆ ಅಪಾರ ನಂಬಿಕೆ ಇರಬೇಕು. ಮತ್ತೆ ಉತ್ತಮ ಪ್ರಜೆಯಂತೆ ಎಲ್ಲಾ ದೈನಂದಿನ ಚಟುವಟಿಕೆಗಳನ್ನು ದೇವಿಗೆ ಸೇವೆಯಾಗಿ ನಿರ್ವಹಿಸುತ್ತಿದ್ದರೆ ದೇವಿಗೆ ಆ ಶರಣಾಗತಿಯಿಂದಾಗಿ ಮೆಚ್ಚುಗೆ ಉಂಟಾಗುತ್ತದೆ. ಅಗತ್ಯಗಳನ್ನು ನೋಡಿಕೊಳ್ಳುವ ರಾಣಿಯ ಬಗ್ಗೆ ಪ್ರೀತಿ ಮತ್ತು ಗೌರವದ ಜೊತೆಗೆ ಪ್ರಜೆಗಳು ರಾಣಿಯ ಬಗ್ಗೆ ಭಯ ಹೊಂದಿರುತ್ತಾರೆ. ರಾಣಿಯು ಒಳ್ಳೆಯ ಕೆಲಸಕ್ಕೆ ಬಹುಮಾನವನ್ನು ನೀಡುವುದಲ್ಲದೆ ಸಾಮರಸ್ಯಕ್ಕೆ ಅಡ್ಡಿಯುಂಟು ಮಾಡುವ ಕೃತ್ಯಗಳಿಗೆ ಶಿಕ್ಷೆಯನ್ನು ಕೂಡ ವಿಧಿಸುತ್ತಾಳೆ. ಹಾಗೆಯೇ ತಾನೇ ನಮ್ಮ ಜೀವನದಲ್ಲಿಯೂ ಪ್ರತಿ ಒಂದು ಕ್ರಿಯೆಯನ್ನು ಲೆಕ್ಕ ಹಾಕಲಾಗುತ್ತದೆ ಮತ್ತು ಕರ್ಮ ಫಲಿತಾಂಶಗಳನ್ನು ಈ ಜೀವನದಲ್ಲಿ ಅಥವಾ ನಂತರದ ಜೀವನಗಳಲ್ಲಿ ಸೃಷ್ಟಿಯು ಪ್ರತಿಯೊಂದು ಅಂಶಗಳನ್ನು ನಾವು ಭರಿಸಲೇಬೇಕಾಗುತ್ತದೆ. ಶ್ರೀ ಮಹಾರಾಜ್ಞಿಯಾಗಿ ದೇವಿಯು ಕಾನೂನುಗಳನ್ನು ಮಾಡುತ್ತಾಳೆ ಮತ್ತು ಅದರ ದಂಡನೆಯನ್ನು ವಿಧಿಸುತ್ತಾಳೆ. ಎಲ್ಲ ಸೃಷ್ಟಿಗಳಿಗೂ ಕರ್ಮ ನ್ಯಾಯವು ಅನ್ವಯಿಸುತ್ತದೆ. ಬಿಕ್ಕಟ್ಟು ಅಥವಾ ತೊಂದರೆಯ ಸಂದರ್ಭದಲ್ಲಿ ರಾಣಿಯು ಪ್ರಜೆಗಳನ್ನು ರಕ್ಷಿಸುತ್ತಾಳೆಂದು ಅವಳ ಪ್ರಜೆಗಳಿಗೆ ತಿಳಿದಿದೆ. ಯಾವ ಪ್ರಜೆಗಳ ಉದ್ದೇಶಗಳು ಸಾಮ್ರಾಜ್ಯದ ಯೋಗಕ್ಷೇಮ ಮತ್ತು ಆಸಕ್ತಿಯಲ್ಲಿರುತ್ತದೆಯೋ ಅಂಥವರನ್ನು ಶ್ರೀ ಮಹಾರಾಜ್ಞಿಯು ನೋಡಿಕೊಳ್ಳೇ ಇರುತ್ತಾಳೆ. ಹಾಗೆಯೇ ಶರಣಾಗುವ ಮತ್ತು ರಕ್ಷಣೆ ಬಯಸುವವರನ್ನು ದೇವಿಯು ನೋಡಿಕೊಂಡು ಅವಳ ಸಾಧಕರು ತೊಂದರೆಗೆ ಒಳಗಾದಾಗ ಶರಣಾಗಬೇಕು ಮತ್ತು ಶ್ರೀ ಮಹಾರಾಜ್ಞಿಯ ರಕ್ಷಣೆಯನ್ನು ಪಡೆಯಬೇಕು. ರಾಣಿಯು ವೈಯಕ್ತಿಕ ಯೋಗಕ್ಷೇಮಕ್ಕಿಂತ ಸಾಮ್ರಾಜ್ಯದ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುತ್ತಾಳೆ. ಅವಳ ತಲುಪುವಿಕೆ ಮತ್ತು ಜವಾಬ್ದಾರಿಯು ವೈಯಕ್ತಿಕ ಮತ್ತು ಸಾಮೂಹಿಕ ಅಗತ್ಯಗಳನ್ನು ಒಳಗೊಳ್ಳುತ್ತದೆ. ಒಂದು ಸಾಧಕನು ಎಲ್ಲವನ್ನೂ ದೇವಿಯ ಇಚ್ಛೆ ಎಂದು ವಿಶಾಲ ಮನೋಭಾವನೆಗಳನ್ನು ಬೆಳೆಸಿಕೊಂಡು ಸಾಧಕನಿಗೆ ತಿಳಿದಿಲ್ಲದಿದ್ದರೂ
ಲಲಿತಾ ಮಹಾತಾಯಿಯು ರಾಣಿಯಾಗಿ ಯೋಚಿಸಿ ಎಲ್ಲವನ್ನೂ ಕಾರ್ಯಗತಗೊಳಿಸುತ್ತಾಳೆ. ರಾಣಿಯು ನೇರವಾಗಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳದಿರಬಹುದು, ಆದರೆ ಆಕೆಯ ಅನುಗ್ರಹವನ್ನು ಅವಳ ಪ್ರತಿನಿಧಿಗಳ ಮೂಲಕ ಕೊಡುತ್ತಿರುತ್ತಾಳೆ. ಅದರಂತೆ ಶ್ರೀವಿದ್ಯಾ ಸಾಧಕನಿಗೆ ಇತರ ದೇವತೆಗಳಿಂದ ಸಮೃದ್ಧಿ ಮತ್ತು ರಕ್ಷಣೆಯನ್ನು ಆ ಮಹಾತಾಯಿ ಶ್ರೀ ಲಲಿತಾದೇವಿಯು ಪ್ರಸಾದಿಸುತ್ತಿರುತ್ತಾಳೆ. ಶ್ರೀ ಮಹಾರಾಜ್ಞಿ ತನ್ನ ಸೃಷ್ಟಿ ಅಥವಾ ಅಭಿವ್ಯಕ್ತಿಯ ಮೂಲಕ ಕಾರ್ಯನಿರ್ವಹಿಸುತ್ತಿರುತ್ತಾಳೆ. ಆದ್ದರಿಂದ ಎಲ್ಲರಿಗೂ ದೇವಿಯನ್ನು ನೋಡುವುದು ಸಾಧಕನ ಅತ್ಯಗತ್ಯ ಗುಣವಾಗಿರಬೇಕು. ವಿವಿಧ ಶ್ರೀವಿದ್ಯಾ ಗ್ರಂಥಗಳಲ್ಲಿ ನಿರ್ದಿಷ್ಟವಾಗಿ ಶ್ರೀವಿದ್ಯಾ ಸಾಧಕರಿಗೆ ಮಹಿಳೆಗೆ ಗೌರವ ಕೊಡಬೇಕೆಂದು ಒತ್ತು ನೀಡಲಾಗಿದೆ. ಈಗಾಗಲೇ ಚರ್ಚಿಸಿದಂತೆ ಶ್ರೀ ಮಹಾರಾಜ್ಞಿಯಲ್ಲಿ ಮಹಾ ಎಂಬ ಪದವು ಶ್ರೀ ಮಹಾರಾಜ್ಞಿ ದೇವಿಯ ಭೌತಿಕ ಅನುಗ್ರಹವಾದ ಭುಕ್ತಿ ಮಾತ್ರವಲ್ಲದೆ ಮುಕ್ತಿ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುತ್ತದೆ ಎಂದು ಹೇಳಲಾಗಿದೆ. ಅಲ್ಲದೆ ಉತ್ತಮ ಶ್ರೀ ವಿದ್ಯಾ ಸಾಧಕನು ಶ್ರೀ ವಿದ್ಯೆಯನ್ನು ಭೌತಿಕ ಲಾಭಕ್ಕಾಗಿ ಮತ್ತು ಇತರರಿಗೆ ಹಾನಿ ಮಾಡುವ ಸಾಧನವಾಗಿ ಬಳಸುವುದಿಲ್ಲ. ಶ್ರೀವಿದ್ಯಾ ಮುಖ್ಯವಾಗಿ ಮೋಕ್ಷ ವಿದ್ಯಾ ಆಗಿದೆ. ರಾಣಿಯೊಂದಿಗಿನ ನಿಕಟತೆಯಿಂದಾಗಿ ಭೌತಿಕವಾದ ವರಗಳು ಸಿಗುತ್ತದೆ. ಸಾಧಕರ ಚಟುವಟಿಕೆಗಳು ರಾಣಿಯನ್ನು ಮೆಚ್ಚಿಸಲು ಆಧಾರಿತವಾಗಿರಬೇಕು. ಲಲಿತಾ ಶ್ರೀ ಮಹಾರಾಜ್ಞಿ ರಾಜರಾಜೇಶ್ವರಿಯು ರಾಜ್ಞಿ ಮತ್ತು ರಾಣಿಗೆ ಅಗೌರವ ತೋರುವುದು ಸಾಧಕ ಮತ್ತು ಅವನ ಕುಟುಂಬದ ಮೇಲೆ ಮಾತ್ರವಲ್ಲದೆ ಭವಿಷ್ಯದ ಪೀಳಿಗೆಗಳ ಮೇಲೂ ಕಠಿಣ ಕ್ರಮಗಳು ಉಂಟಾಗುತ್ತದೆ. ಇದನ್ನು ಸಾಧಕನು ಅತಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸಾಧಕನು ರಾಣಿ ಲಲಿತಾದೇವಿಯೊಂದಿಗೆ ನಿಕಟತೆ ಎಲ್ಲ ಸಮಯದಲ್ಲೂ ಒಂದು ಸಮಲತ್ತು ಎಂದು ಪಾಲಿಸಬೇಕು ಮತ್ತು ಯಾವುದೇ ಅಗೌರವವನ್ನು ತೋರಬಾರದು. ಅವಳು ರಾಣಿ, ಹಾಗಾಗಿ ಸಾಧಕನು ಜೀವನದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಪರಿಹರಿಸಲು ರಾಣಿಯ ಹತ್ತಿರ ಹೋಗಬಾರದು. ದೇವಿಯನ್ನು ಒಲಿಸುವ ಪ್ರಯತ್ನ ಮಾಡಿದಾಗ ಅವಳು ತನ್ನ ಪ್ರತಿನಿಧಿಗಳ ಮೂಲಕ ಸಾಧಕರ ಎಲ್ಲಾ ಅತ್ಯಗತ್ಯಗಳನ್ನು ನೋಡಿಕೊಳ್ಳುತ್ತಾಳೆ. ದೇವಿಯನ್ನು ನೋಡಲು ಧರ್ಮಗ್ರಂಥಗಳು, ಅಧ್ಯಯನ, ಯೋಗದ ಮೂಲಕ ದೇಹದ ನಿಯಂತ್ರಣ, ಆಚರಣೆಗಳು, ಅರ್ಪಣೆ ಇತ್ಯಾದಿಗಳನ್ನಷ್ಟೇ ಸಾಕಾಗುವುದಿಲ್ಲ ಎಂದು ದೇವಿಗೀತ ಉಲ್ಲೇಖಿಸುತ್ತದೆ. ದೇವಿಯನ್ನು ಅವಳ ಅನುಗ್ರಹದಿಂದ ಮಾತ್ರ ನೋಡಬಹುದು. ರಾಣಿ ತನ್ನ ಅಸ್ತಿತ್ವವನ್ನು ಯೋಗ್ಯವೆಂದು ಭಾವಿಸುವವರಿಗೆ ಮಾತ್ರ ಅನುಗ್ರಹಿಸುತ್ತಾಳೆ. ಶ್ರೀಮದ್ ಭಾಗವತ ಮತ್ತು ಶ್ರೀ ವಿಷ್ಣು ಪುರಾಣದಲ್ಲಿ ನವವಿಧ ಭಕ್ತಿ 9 ರೂಪಗಳು ಅದರ ಬಗ್ಗೆ ಉಲ್ಲೇಖಿಸುತ್ತದೆ. ದೇವಿಯನ್ನು ರಾಣಿಯಾಗಿ ಮೆಚ್ಚಿಸಲು ಈ ವಿಧಾನಗಳನ್ನು ಸೂಚಿಸುತ್ತದೆ. ಮೊದಲನೆಯದಾಗಿ ಶ್ರವಣ, ಅಂದರೆ ದೇವಿಯ ಬಗ್ಗೆ ಕೇಳುವುದು. ಕೀರ್ತನ, ರಾಣಿಯ ವೈಭವವನ್ನು ಹಾಡುವುದು. ಸ್ಮರಣ, ಅವಳ ನಿರಂತರ ಧ್ಯಾನಿಸುವುದು. ಪಾದಸೇವನ, ದೇವಿಯ ಸೇವೆ ಮಾಡುವುದು. ಅರ್ಚನ, ದೇವಿಯ ಆರಾಧನೆ. ವಂದನ, ದೇವಿಗೆ ನಮಸ್ಕರಿಸುವುದು. ದಾಸ್ಯ, ದೇವಿಯ ಸೇವಕನಾಗಿ ಸೇವೆ ಸಲ್ಲಿಸುವುದು. ಸಖ್ಯ, ದೇವಿಯೊಂದಿಗೆ ನಿಕಟ ಸಂಪರ್ಕವನ್ನು ಸ್ಥಾಪಿಸುವುದು. ಆತ್ಮನಿವೇದನ, ದೇವಿಯಲ್ಲಿ ಸಂಪೂರ್ಣ ಶರಣಾಗತ ಹೊಂದುವುದು. ಭಕ್ತಿ ಸಾಧನಾ ದೃಷ್ಟಿಕೋನದಿಂದ ದೇವಿಯ ಸಂಬಂಧದಲ್ಲಿ ಇರುವ ಗೌರವ, ಪ್ರೀತಿ, ರಕ್ಷಣೆ, ವಿಶ್ವಾಸ, ಭಯ ಮತ್ತು ಶರಣಾಗತಿ ಮುಂತಾದ ಎಲ್ಲಾ ಭಾವನೆಗಳನ್ನು ಶ್ರೀ ಮಹಾರಾಜ್ಞಿ ಎಂಬ 2ನೆಯ ಹೆಸರಲ್ಲಿದೆ. ಅವಳು ಶ್ರೀ ಮಹಾರಾಜ್ಞಿಯಾಗಿ ಇಡೀ ಬ್ರಹ್ಮಾಂಡವನ್ನು ಆಳುವ
ಮತ್ತು ಅದರ ಲಯಕ್ಕೆ ಕಾರಣವಾಗುವ ಪ್ರಬಲವಾದ ರಾಣಿ. ಈಗ ಸೌಂದರ್ಯ ಲಹರಿಯ 2ನೇ ಶ್ಲೋಕವನ್ನು ನೋಡೋಣ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹಭವಂ ವಿರಿಂಚಿನ್ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸಾಂ ಹರಃ ಸಂಶುದ್ಧೇನಂ ಭಜತಿ ಬಸಿತೋದ್ಧೂಲನ ವಿಧಿಂ. ಹೇ ಭಗವತಿ, ಸೃಷ್ಟಿಕರ್ತನಾದ ಬ್ರಹ್ಮನು ನಿನ್ನ ಪಾದ ಪದ್ಮದ ಧೂಳಿನಿಂದ 14 ಲೋಕಗಳನ್ನು ಸೃಷ್ಟಿಸಲು ಸಮರ್ಥನಾದನು. ಸ್ಥಿತಿಕರ್ತನಾದ ಮಹಾವಿಷ್ಣುವು ಸಹಸ್ರ ಹೆಡೆಯುಳ್ಳ ಶೇಷ ನಾಗದಲ್ಲಿ ಶಕ್ತಿಯ ಪಾದಧೂಳನ್ನು ಧರಿಸಿದ್ದಾನೆ. ಲಯಕಾರಕನಾದ ಮಹಾರುದ್ರನು ಶಕ್ತಿಯ ಪಾದಧೂಳನ್ನು ಚೂರ್ಣವಾಗಿಸಿ ತನ್ನ ಹಣೆಯಲ್ಲಿ ಧರಿಸಿದ್ದಾನೆ. ಹೀಗೆ ತ್ರಿಮೂರ್ತಿಗಳು ಶ್ರೀಚಕ್ರ ಸ್ವರೂಪಿಣಿಯಾದ ದೇವಿಯ ಪಾದಧೂಳಿನ ಅಧೀನದಲ್ಲಿದ್ದಾರೆ. ಭಕ್ತಿಯ ದೃಷ್ಟಿಕೋನದಿಂದ ಶ್ರೀ ಮಹಾರಾಜ್ಞಿಯ ಸಹಸ್ರನಾಮವನ್ನು ಹೇಳುವವರು ಶ್ರೀ ವಿದ್ಯಾಪೀಠಂ ರವರ ವೆಬ್ಸೈಟ್ www.srividyaatantram.com ನಲ್ಲಿ ಕಾಣಬಹುದು ಮತ್ತು ಆಡಿಯೋ ಕೂಡ ಶ್ರೀ ವಿದ್ಯಾತಂತ್ರದ ಯೂಟ್ಯೂಬ್ ನಲ್ಲಿ ನೋಡಬಹುದು. ಈಗ ಶ್ರೀಮಾತಾ ಜ್ಞಾನ ಸಾಧನೆಯ ಬಗ್ಗೆ ಗಮನಹರಿಸೋಣ. ಪೋಷಣೆಯ ಬಗ್ಗೆ ಜ್ಞಾನ ಯೋಗದ ಪದದಲ್ಲಿ ನಿರತನಾದ ವ್ಯಕ್ತಿಯ ಪ್ರಾಥಮಿಕ ಪ್ರಶ್ನೆಗಳು ಏನೆಂದರೆ, ಅಭಿವ್ಯಕ್ತಿಯ ಪ್ರತಿಯೊಂದು ಅಂಶವು ಏಕೆ ಪೋಷಣೆಗೆ ನೆರವಾಗುತ್ತದೆ? ಅಭಿವ್ಯಕ್ತಿಯ ಪ್ರತಿಯೊಂದು ಅಂಶವು ಏಕೆ ಪ್ರಕೃತಿಯ ನಿಯಮಗಳನ್ನು ಪಾಲಿಸುತ್ತಾ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತದೆ? ಬೆಂಕಿ ಏಕೆ ಉರಿಯುತ್ತದೆ ಹಾಗೂ ಸೂರ್ಯ ಏಕೆ ಬೆಳಗುತ್ತಾನೆ? ಸಾಧಕನ ಈ ಪ್ರಶ್ನೆಗಳಿಗೆ ಮೂಲಭೂತ ಉತ್ತರವೆಂದರೆ ಪ್ರಕೃತಿಯೇ ರಾಣಿ, ಶ್ರೀ ಮಹಾರಾಜ್ಞಿ. ಅವಳು ನಿಯಮಗಳನ್ನು ನಿರ್ಧರಿಸುತ್ತಾಳೆ ಹಾಗೂ ಅಭಿವ್ಯಕ್ತಿಯ ಪ್ರತಿಯೊಂದು ಅಂಶವೂ ಅದಕ್ಕೆ ಬದ್ಧವಾಗಿರುತ್ತದೆ. ಇದು ಕಥಾ ಉಪನಿಷತ್ತಿನಿಂದ ತೆಗೆದುಕೊಂಡಿರುವ ಒಂದು ಶ್ಲೋಕ. ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಚತಿ ನಿಸ್ಸೃತಂ ಮಹದ್ಭಯಂ ವಜ್ರಮುದ್ಯತಂ ಯಾ ಏತದ್ವಿದುರಮೃತಾಸ್ತೆ ಭವಂತಿ ಭಯಾತ್ಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯಃ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಕಥಾ ಉಪನಿಷತ್ತಿನ ಈ ಶ್ಲೋಕ ಏನನ್ನು ಸೂಚಿಸುತ್ತದೆಂದರೆ, ಬ್ರಹ್ಮಾಂಡವನ್ನು ಪ್ರಕಟಿಸುವ ಶಕ್ತಿಯು ಹೊಡೆಯಲು ಸಿದ್ಧವಿರುವ ವಜ್ರ ಸಿಡಿಲಿನಂತೆ ನಿಗದಿತ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ತನ್ನ ನಿಯಮಗಳನ್ನು ವಿರೋಧಿಸುವವರನ್ನು ದೇವತೆ ಸದೆಬಡಿಯುತ್ತಾಳೆ. ಅವಳ ಭಯದಿಂದ ಬೆಂಕಿ ಉರಿಯುತ್ತದೆ, ಸೂರ್ಯ ಅವಳ ಭಯದಿಂದ ಹೊಳೆಯುತ್ತಾನೆ, ಇಂದ್ರ, ವಾಯು ಹಾಗೂ ಮೃತ್ಯು ಮತ್ತಿತರೆಲ್ಲರೂ ಭಯದಿಂದ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆಂದು. ಈ ಶ್ಲೋಕದಲ್ಲಿ ಬೆಂಕಿಯು ಉರಿಯದಿದ್ದರೆ ಪ್ರಕೃತಿ ಅದರ ಬದಲು ಬೇರೊಂದು ಸಮತೋಲನವನ್ನು ಸಾಧಿಸುತ್ತದೆ. ಶ್ರೀ ಮಹಾರಾಜ್ಞಿ ಸಮತೋಲನವನ್ನು ಖಾತ್ರಿಗೊಳಿಸಿ ಲಯಬದ್ಧತೆಯನ್ನು ಸಾಧಿಸುತ್ತಾಳೆ. ಈ ಮೂಲಭೂತ ಪ್ರತಿಕ್ರಿಯೆ ದೇವಿ ಮತ್ತು ಅವಳ ಸೃಷ್ಟಿಯ ನಡುವೆ ಯಜಮಾನ ಸೇವಕ ಸಂಬಂಧವನ್ನು ತೋರುತ್ತದೆ ಹಾಗೂ ಸಮಸ್ತ ಸೃಷ್ಟಿಯ ದೇವಿಯ ಸೇವಕರಾಗಿ ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಇದರಿಂದ ತರ್ಕಬದ್ಧವಾಗಿ ನಮಗೆ ಸಿಗುವ ತಿಳುವಳಿಕೆ ಏನೆಂದರೆ, ಪೋಷಣೆ ಇರುವಲ್ಲಿ ಪೋಷಕನೂ ಇರುವನು. ಇಲ್ಲಿ ದೇವಿಯು ತರ್ಕಬದ್ಧವಾಗಿ ನಿಮಿತ್ತ ಕಾರಣವಾಗುತ್ತಾಳೆ ಅಥವಾ ಪೋಷಣೆಗೆ ಸಮರ್ಥ ಕಾರಣವಾಗುತ್ತಾಳೆ. ಪೋಷಣೆ ಇದೆ ಎಂದಾದಲ್ಲಿ ಪೋಷಕನ ಅಸ್ತಿತ್ವವೂ ಇರುವುದು.
ಸಾಧಕನು ನಂತರ ಈ ವಿಚಾರವಾಗಿ ಮನನ ಮತ್ತು ನಿಧಿಧ್ಯಾಸನವನ್ನು ಮಾಡುತ್ತಾ ಅವಳ ಪೋಷಣೆಯ ಕ್ರಿಯೆಗೆ ಮಹಾರಾಜ್ಞಿಯನ್ನು ಆರಾಧಿಸಲು ಮತ್ತು ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ಮುಂದಿನ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತದೆ ಇದು. ಒಂದು ವೇಳೆ ಪೋಷಕಿ ಇರುವುದಾದರೆ ಅವಳು ಹೇಗೆ ತನ್ನ ಸಮಸ್ತ ಸೃಷ್ಟಿಯ ಮೇಲೆ ಪೋಷಣಾ ಕಾರ್ಯವನ್ನು ನಿರ್ವಹಿಸುತ್ತಾಳೆ? ಸೃಷ್ಟಿಯ ಪ್ರತಿ ಅಭಿವ್ಯಕ್ತಿಯು ತನ್ನದೇ ಆದ ಕಾರ್ಯವನ್ನು ಮಾಡುತ್ತಿದ್ದರೆ ಪ್ರಕೃತಿಯು ಲಯವನ್ನು ಹೇಗೆ ಕಾಪಾಡುತ್ತದೆ? ಸೃಷ್ಟಿಯ ಅಭಿವ್ಯಕ್ತಿಯ ಒಂದು ಅಂಶವು ಕಣ್ಮರೆಯಾದರೆ ಏನಾಗಬಹುದು? ಸೃಷ್ಟಿಯ ಅಭಿವ್ಯಕ್ತಿಯ ಅನೇಕ ಅಂಶಗಳು ಒಂದಕ್ಕೊಂದು ಹೇಗೆ ಸಂಪರ್ಕವನ್ನು ಇರಿಸಿಕೊಂಡಿದೆ? ಈ ಪ್ರಶ್ನೆಗಳಿಗೆ ಉತ್ತರವೇನೆಂದರೆ, ಬ್ರಹ್ಮಾಂಡವು ಶಾಶ್ವತ, ವೈಯಕ್ತಿಕ ರೂಪಗಳು ಮಾತ್ರ ನಾಶವಾಗುತ್ತದೆ. ದೇವಿ ಎಲ್ಲದಕ್ಕೂ ಒಂದರಿಂದ ಇನ್ನೊಂದಕ್ಕೆ ಸಂಪರ್ಕವನ್ನು ಹೆಣೆದಿರುವ ಬ್ರಹ್ಮಾಂಡದ ಬುದ್ಧಿಶಕ್ತಿಯು ಚಿರಂತರವಾದದ್ದು. ಈ ಹೇಳಿಕೆಯ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನು ನೀಡುತ್ತದೆ ಎಂದರೆ, ಅರ್ಥ ಮಾಡಿಕೊಳ್ಳಲು ಇನ್ನೂ ಹೆಚ್ಚಿನ ವಿವರಣೆಯು ಅಗತ್ಯವಿದೆ. ಹಲವು ಗುಣಲಕ್ಷಣಗಳನ್ನು ಒಳಗೊಂಡಿರುವ ಪರಿಕಲ್ಪನೆ ಸಾರ್ವತ್ರಿಕ ವರ್ಗ ಅಥವಾ ಗುಂಪು ಶಾಶ್ವತವಾಗಿ ಉಳಿಯುತ್ತದೆ. ಆದರೆ ಸಾರ್ವತ್ರಿಕ ವೈಯಕ್ತಿಕ ಅಭಿವ್ಯಕ್ತಿ ಮಾತ್ರ ನಾಶವಾಗುತ್ತದೆ. ಬ್ರಹ್ಮನ ಪರಿಕಲ್ಪನೆ ಬ್ರಹ್ಮ ಪದದಿಂದ ಪ್ರತಿನಿಧಿಸಲಾದ ಸೃಷ್ಟಿಯ ಕಾರ್ಯವನ್ನು ನಿರ್ವಹಿಸುವ ಬ್ರಹ್ಮ ಮಾತ್ರ ಉಳಿಯುತ್ತಾನೆ. ನಿರ್ದಿಷ್ಟ ಜೀವನ ಚಕ್ರದ ನಂತರ ವೈಯಕ್ತಿಕ ಬ್ರಹ್ಮ ನಾಶವಾಗುತ್ತಾನೆ. ಅರ್ಥ ಮಾಡಿಕೊಳ್ಳಲು ನಾವು ಹೆಚ್ಚು ಪ್ರಾಯೋಗಿಕ ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಒಂದು ಪದ ಕುದುರೆ ಎಂದು ಉಲ್ಲೇಖಿಸಿದಾಗ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿರುವ ಮತ್ತು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಒಂದು ಪ್ರಾಣಿಯನ್ನು ಪರಿಕಲ್ಪಿಸಿಕೊಳ್ಳುತ್ತೇವೆ. ಮಗುವಿಗೆ ಈ ಹೆಸರನ್ನು ಕಲಿಸುವಾಗ ನಿಜವಾದ ಕುದುರೆಯನ್ನೋ ಅಥವಾ ಕುದುರೆಯ ಚಿತ್ರವನ್ನೋ ತೋರಿಸಲಾಗುತ್ತದೆ. ಮಗು ಮೊದಲು ಕುದುರೆ ಎಂಬ ಪದವನ್ನು ಚಿತ್ರದಲ್ಲಿ ಅಥವಾ ನಿಜವಾಗಿ ನೋಡಿದ ನಿರ್ದಿಷ್ಟ ಪ್ರಾಣಿಯೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಭವಿಷ್ಯದಲ್ಲಿ ಕುದುರೆ ಎಂಬ ಪದವು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಮತ್ತು ಕಾರ್ಯಗಳನ್ನು ಪ್ರತಿನಿಧಿಸುವ ಎಲ್ಲಾ ಪ್ರಾಣಿಗಳನ್ನಾಗಿ ಗುರುತಿಸುತ್ತದೆ. ಮಗುವು ಕೆಲವು ಸಮಯದ ನಂತರ ಕುದುರೆಯನ್ನು ನೋಡಿದಾಗ ಈ ಕೆಳಗಿನ ಪದಗಳನ್ನು ನೆನಪಿಸಿಕೊಳ್ಳುತ್ತದೆ. ಕುದುರೆ ಎಂಬ ಪದ, ಆ ಪದದ ಅರ್ಥ ಅಂದರೆ ಗುಣಲಕ್ಷಣಗಳು ಮತ್ತು ಕಾರ್ಯಗಳು, ಮತ್ತು ಆ ಪದ ಮತ್ತು ಅದರ ಅರ್ಥದ ನಡುವಿನ ಸಂಬಂಧ. ಆದ್ದರಿಂದ ಸಾರ್ವತ್ರಿಕ ಕುದುರೆಯ ಗುಂಪು ಬಳಸಿ ವೈಯಕ್ತಿಕ ಅಭಿವ್ಯಕ್ತಿ ನಿರ್ದಿಷ್ಟ ಕುದುರೆಯನ್ನು ಗುರುತಿಸಲಾಗುತ್ತದೆ. ಪ್ರತ್ಯೇಕ ಕುದುರೆ ಸಾಯಬಹುದಾದರೂ ಸೃಷ್ಟಿ ಇದ್ದಾಗ ಸಾರ್ವತ್ರಿಕವು ಇದರ ವೈಯಕ್ತಿಕ ಕುದುರೆಗಳಂತೆ ಉಳಿಯುತ್ತವೆ, ಅಥವಾ ಮುಂದಿನ ಸೃಷ್ಟಿ ಚಕ್ರದಲ್ಲಿ ಮತ್ತೆ ಪ್ರಕಟಗೊಳ್ಳಲು ವಿಸರ್ಜನೆಯ ನಂತರ ಸಂಭಾವ್ಯ ರೂಪದಲ್ಲಿ ಉಳಿಯುತ್ತದೆ. ವೈಯಕ್ತಿಕ ದೇವತೆಗಳು ಮತ್ತು ಎಲ್ಲ ಜೀವರೂಪಗಳು ಕೆಲವು ಹಂತದಲ್ಲಿ ನಾಶವಾಗಿದ್ದರೂ ಗುಂಪಿಗೆ ಸಂಬಂಧಿಸಿದ ಸಾರ್ವತ್ರಿಕ ಗುಣಲಕ್ಷಣಗಳು ಮತ್ತು ಕಾರ್ಯಗಳು ಶಾಶ್ವತವಾಗಿರುತ್ತದೆ. ವಿಸರ್ಜನೆಯ ಸಮಯದಲ್ಲಿ ಸಾರ್ವತ್ರಿಕ ಅಭಿವ್ಯಕ್ತಿ ನಾಶವಾದಾಗಲೂ ಪುನಃ ರಚಿಸುವ ಸಾರ್ವತ್ರಿಕ ಬುದ್ಧಿವಂತಿಕೆಯು ಶಾಶ್ವತವಾಗಿದ್ದು ಮುಂದಿನ ಸೃಷ್ಟಿ ಚಕ್ರದಲ್ಲಿ ಪ್ರಕಟಗೊಳ್ಳಲು ಕಾಯುತ್ತಿರುವ ಅಪ್ರಕಟಿತ ರೂಪದಲ್ಲಿ ಉಳಿದಿರುತ್ತದೆ. ಶ್ರುತಿ ಬೆಂಬಲಕ್ಕಾಗಿ ನಮ್ಮಲ್ಲಿ ಋಗ್ವೇದ ಮತ್ತು ಮಹಾನಾರಾಯಣ ಉಪನಿಷತ್ತು ಇದೆ. ಇದು ಸೂರ್ಯ ಮತ್ತು ಚಂದ್ರನನ್ನು ಅಭಿವ್ಯಕ್ತಿ ಚಕ್ರದಲ್ಲಿ ಮೊದಲಿನಂತೆ ಪುನಃ ರಚಿಸಲಾಗಿದೆ ಎಂದು ಉಲ್ಲೇಖಿಸುತ್ತದೆ. ಸ್ಮೃತಿ ಬೆಂಬಲಕ್ಕಾಗಿ ನಮ್ಮಲ್ಲಿ ಮಹಾಭಾರತವಿದೆ. ಅದು
ಸಮಾನ ರೀತಿಯ ದೇವರು ಮತ್ತು ದೇವತೆಗಳು ಅಥವಾ ವಿಶ್ವ ಶಕ್ತಿಗಳನ್ನು ಅಭಿವ್ಯಕ್ತಿ ಚಕ್ರದಲ್ಲಿ ಸೃಷ್ಟಿಸಲಾಗುತ್ತದೆಂದು ಉಲ್ಲೇಖಿಸುತ್ತದೆ. ಆದ್ದರಿಂದ ಸಾರ್ವತ್ರಿಕವು ಶಾಶ್ವತವಾಗಬೇಕು ಮತ್ತು ವೈಯಕ್ತಿಕ ರೂಪ ಮಾತ್ರ ನಾಶವಾಗಬೇಕು. ಈ ಉತ್ತರವು 2 ಭಾಗಗಳನ್ನು ಹೊಂದಿದೆ. ಎಲ್ಲ ಅಭಿವ್ಯಕ್ತಿಗಳು ಗುಂಪು ಮಟ್ಟದಲ್ಲಿ ಶಾಶ್ವತವಾಗಿದೆ. ಆದ್ದರಿಂದ ಪೋಷಕ ಶಾಶ್ವತ ಮತ್ತು ಗುಂಪು ಮಟ್ಟದಲ್ಲಿ ಪೋಷಿತವೂ ಶಾಶ್ವತ. ವೈಯಕ್ತಿಕ ಪೋಷಣೆ ಗುಂಪನ್ನು ಅಡಿಪಾಯವಾಗಿ ಹೊಂದಿದೆ ಮತ್ತು ಗುಂಪು ಪೋಷಣೆಯು ಸ್ಪಷ್ಟವಾದ ಅಥವಾ ಸ್ಪಷ್ಟವಲ್ಲದ ರೂಪದಲ್ಲಿ ಪೋಷಕನನ್ನು ಅಡಿಪಾಯವಾಗಿ ಹೊಂದಿದೆ. ವಿಶ್ವದ ಮಟ್ಟದಲ್ಲಿ ಸೂರ್ಯ ಮತ್ತು ಭೂಮಿಯು ಕೇವಲ ದ್ರವ್ಯರಾಶಿಯಾಗಿದ್ದರೂ ಅದಕ್ಕೆ ಸಂಬಂಧಿಸಿದ ಗುಪ್ತಚರ ಬುದ್ಧಿವಂತ ತತ್ವವೂ ಸಹ ಇದೆ. ಅದು ಉದ್ದೇಶಿತ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈ ಬುದ್ಧಿವಂತ ತತ್ವವು ಸಮಸ್ತ ಸಂಪರ್ಕವನ್ನು ಹೊಂದಿದ್ದು ಸಮತೋಲನವನ್ನು ಕಾಪಾಡುತ್ತದೆ. ನಾವು ಸೂರ್ಯನನ್ನು ಪ್ರಾರ್ಥಿಸುವಾಗ ಪ್ರಾರ್ಥನೆಗಳು ಸೂರ್ಯ ಎಂದು ಕರೆಯಲ್ಪಡುವ ಸ್ಥೂಲ ವಿಷಯಕ್ಕಲ್ಲ, ಆದರೆ ನಾವು ಪ್ರಾರ್ಥಿಸುವುದು ನಮಗೆ ಬೆಳಕು, ಶಾಖ ಮತ್ತು ಇತರ ಗುಣವಿಶೇಷಗಳನ್ನು ನೀಡುವ ಸೂರ್ಯನಲ್ಲಿರುವ ಆ ಗುಪ್ತಚರ ತತ್ವಕ್ಕೆ. ನಾವು ನೆಲವನ್ನು ಮುಟ್ಟಿದಾಗ ಮತ್ತು ಅದು ಭೂಮಿ ತಾಯಿ ಎಂದು ಹೇಳಿದಾಗ ಅದು ನಾವು ಪ್ರಾರ್ಥಿಸುತ್ತಿರುವುದು ಸ್ಥೂಲ ವಿಷಯವಲ್ಲ, ಆದರೆ ಅದರಲ್ಲಿರುವ ಬುದ್ಧಿವಂತ ತತ್ವ. ಯಾರಾದರೂ ಸತ್ತಾಗ ಸ್ಥೂಲ ದೇಹವು ಇನ್ನೂ ಇರುತ್ತದ್ದಾದರೂ ಆ ವ್ಯಕ್ತಿಯು ನಮ್ಮನ್ನು ಬಿಟ್ಟು ಹೋಗಿದ್ದಾನೆಂದು ಹೇಳುತ್ತೇವೆ. ಅದರಂತೆ ಅದೇ ತಿಳುವಳಿಕೆಯೊಂದಿಗೆ ಅವನಿಗೆ ತಿನ್ನಲು, ನಡೆಯಲು ಮತ್ತು ಇತರ ಕಾರ್ಯಗಳನ್ನು ನಿರ್ವಹಿಸಲು ನೆರವು ನೀಡಿದ ಬುದ್ಧಿವಂತಿಕೆಯು ಸ್ಥೂಲ ದೇಹವನ್ನು ತೊರೆದಿದೆ ಎಂದು ಹೇಳಬಹುದು. ಆದ್ದರಿಂದ ಈಗ ಪೋಷಕ, ಪೋಷಣೆ ಮತ್ತು ಗುಂಪು ಮಟ್ಟದಲ್ಲಿ ಜೀವನಾಧಾರದ ವಸ್ತು ಶಾಶ್ವತವಾದದ್ದು ಮತ್ತು ವಿಶ್ವದ ಬುದ್ಧಿವಂತಿಕೆಯ ಮುಖಾಂತರ ಸಂಪರ್ಕ ಹೊಂದಿರುತ್ತದೆ ಎಂದು ಹೇಳಬಹುದು. ಈ ಪ್ರತಿಕ್ರಿಯೆಯಲ್ಲಿ ಪೋಷಕನು ಇನ್ನು ಮುಂದೆ ಅನುಮಾನಾಸ್ಪದವಲ್ಲ, ಆದರೆ ಶಾಶ್ವತವಾದ ವಿಶ್ವದ ಬುದ್ಧಿವಂತಿಕೆಯಿಂದಾಗಿ ಪ್ರತಿಯೊಂದು ಪೋಷಣಾ ಕಾರ್ಯವೂ ನಡೆಯುತ್ತದೆ ಎಂದು ತಿಳಿಯಬಹುದು. ಪ್ರತಿಸ್ಪಷ್ಟವಾದ ರೂಪವು ವೈಯಕ್ತಿಕ ಬುದ್ಧಿವಂತಿಕೆಯೊಂದಿಗೆ ಸಮರ್ಥವಾಗಿದೆ ಮತ್ತು ಇದು ಸಾರ್ವತ್ರಿಕ ಬುದ್ಧಿಮತ್ತಕ್ಕೆ ಸಂಪರ್ಕ ಹೊಂದಿದೆ ಎಂದು ಹೇಳಬಹುದು. ಈಗ ಶ್ರೀ ಮಹಾರಾಜ್ಞಿ ನಿಮಿತ್ತ ಕಾರಣ, ಪರಿಣಾಮ ಕಾರಣ ಮತ್ತು ಉಪಾದಾನ ಕಾರಣ, ಜೀವನಾಧಾರ ಕಾರಣ, ಸಾಧಕ ಮತ್ತು ಎಲ್ಲ ಅಭಿವ್ಯಕ್ತಿಗಳು ಪೋಷಕರಾಗಿದ್ದು ಶ್ರೀ ಮಹಾರಾಜ್ಞಿಗೆ ಸಂಪರ್ಕವನ್ನು ಹೊಂದಿರುವರು. ಈಗ ಮನನ ಮತ್ತು ನಿಧಿಧ್ಯಾಸನ ಇತರ ಮಾನವರು, ಪ್ರಾಣಿಗಳು, ಸಸ್ಯಗಳು ಮತ್ತು ಶ್ರೀ ಮಹಾರಾಜ್ಞಿಯ ಎಲ್ಲ ಅಭಿವ್ಯಕ್ತಿಗಳಲ್ಲಿ ಆರಾಧನಾ ಭಾವವನ್ನು ಮತ್ತು ಪ್ರೀತಿಯನ್ನು ತರುತ್ತದೆ. ಸಾಧಕ ಸಾಕಷ್ಟು ಪ್ರಬದ್ಧತೆಯನ್ನು ಸಾಧಿಸಿದಾಗ ಅಂತಿಮ ಪ್ರಶ್ನೆ ಬರುತ್ತದೆ: ಪ್ರತಿಯೊಂದು ಅಭಿವ್ಯಕ್ತಿಯು ಏಕೆ ಭಿನ್ನವಾಗಿದೆ? ಎಲ್ಲವೂ ದೇವಿಯಿಂದ ಬರುವುದಾದರೆ ನಾನು ಏಕೆ ಬೇರೆಯವರಿಂದ ಭಿನ್ನವಾಗಿ ಹುಟ್ಟಿದ್ದೇನೆ? ಈ ಚಕ್ರದಿಂದ ಮುಕ್ತಿ ಇದೆಯೇ? ಆಗ ಗುರುವು ಕರ್ಮದ ಜಟಿಲತೆಗಳನ್ನು ಕಲಿಸಿ ಅದರಿಂದ ಹೊರಬರುವುದು ಹೇಗೆಂದು ತಿಳಿಸಿಕೊಡುತ್ತಾನೆ. ದೇವಿಯು ಸರ್ವವ್ಯಾಪಿ, ಪ್ರಕಟವಾದ ಮತ್ತು ಪ್ರಕಟಗೊಳ್ಳದ ಎಲ್ಲದರಲ್ಲೂ ಉಪಸ್ಥಿತಿಯಿರುತ್ತಾಳೆ. ಶ್ರೀ ಮಹಾರಾಜ್ಞಿಯ ಅಡಿಯಲ್ಲಿರುವ ಎಲ್ಲದಕ್ಕೂ ಕರ್ಮದ ನಿಯಮ ಅನ್ವಯಿಸುತ್ತದೆ. ಸರ್ವೋಚ್ಚ ಪ್ರಜ್ಞೆಯು 3 ಗುಣಗಳಂತೆ ಸತ್ವ, ರಜಸ್ಸು ಮತ್ತು ತಮಸ್ಸು ಎಂದು ಹೇಳಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಹಿಂದೆ ಮಾಡಿದ ಕರ್ಮಗಳಿಂದ ಪ್ರಭಾವಿತನಾಗಿರುತ್ತಾನೆ ಮತ್ತು ಹೊಸ ಕರ್ಮಗಳನ್ನು ಕೂಡ ಸಂಗ್ರಹಿಸುತ್ತಾನೆ. ಕರ್ಮವು 3 ವಿಧವಾಗಿದೆ:
ಸಂಚಿತ ಕರ್ಮ. ಹಿಂದಿನ ಜನ್ಮಗಳಿಂದ ಸಂಗ್ರಹವಾದ ಕರ್ಮವೆಂದರೆ ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ ಒಂದು ನಿರ್ದಿಷ್ಟ ದೇಹಕ್ಕೆ ನಿಗದಿಪಡಿಸಿದ ಸಂಚಿತ ಕರ್ಮವು ಪ್ರಾರಬ್ಧ ಕರ್ಮವಾಗುತ್ತದೆ. ಆಗಮಿ ಕರ್ಮ ದೇಹದ ಮುಖಾಂತರ ವ್ಯಕ್ತಿಯು ಮಾಡುವ ಕ್ರಿಯೆಗಳ ಹೊಸ ಕರ್ಮವನ್ನು ಉತ್ಪಾದಿಸಿ ಆಗಮಿ ಕರ್ಮವಾಗುತ್ತದೆ. ಸರ್ವೋಚ್ಚ ಪ್ರಜ್ಞೆ ಕರ್ಮದ ನಿಯಮವನ್ನು ಜಾರಿಗೆ ತರುವಲ್ಲಿ ನಿಷ್ಪಕ್ಷಪಾತವಾಗಿದ್ದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಪ್ರತಿಯೊಬ್ಬರೂ ಅವನ ಅಥವಾ ಅವಳ ಕಾರ್ಯಗಳ ಕರ್ಮ ಆಧಾರದ ಮತ್ತು ಫಲಿತಾಂಶಗಳನ್ನು ಫಲ ಪಡೆದಿರುತ್ತಾರೆ. ವೈಯಕ್ತಿಕ ಕರ್ಮ ಮತ್ತು ಶ್ರೀ ಮಹಾರಾಜ್ಞಿ ನಡುವಿನ ಸಂಬಂಧವನ್ನು 3 ಹಂತಗಳಲ್ಲಿ ಅರ್ಥೈಸಿಕೊಳ್ಳಬೇಕು. ಪ್ರಕಟವಾದ ಕರ್ಮ, ಪ್ರಕಟಗೊಂಡಿರದ ಕರ್ಮ, ಶ್ರೀ ಮಹಾರಾಜ್ಞಿಯನ್ನು ವಿಶ್ವವಾಗಿ ಮತ್ತು ಕರ್ಮದ ವೈಯಕ್ತಿಕ ಅಂಶಗಳಾಗಿ ಎಂದು ತಿಳಿಯಬೇಕು. ಶಕ್ತಾನಂದ ತರಂಗಿಣಿ ಏನ್ ಹೇಳುತ್ತದೆ ಎಂದು ನೋಡೋಣ. ಕರ್ಮಣ ಜಾಯತೆ ಜಂತು ಕರ್ಮಣೈವ ಪ್ರಲೀಯತೆ ದೇಹೇ ವಿನಷ್ಟೇ ತತ್ಕರ್ಮ ಪುನರ್ದೇಹಂ ಪ್ರಪದ್ಯತೆ ತಥಾದೇನು ಸಹಸ್ರೇಷು ವತ್ಸೋ ವಿಂದತಿ ಮಾತರಂ ತಥಾ ಶುಭಾಶುಭಂ ಕರ್ಮ ಕರ್ತಾರಮನುಗಚ್ಚತಿ. ಒಬ್ಬ ವ್ಯಕ್ತಿಯು ಕರ್ಮದೊಂದಿಗೆ ಜನಿಸುತ್ತಾನೆ ಮತ್ತು ಕರ್ಮದೊಂದಿಗೆ ಸಾಯುತ್ತಾನೆ ಮತ್ತು ಮುಂದಿನ ದೇಹದಲ್ಲಿಯೂ ಕರ್ಮವು ಅಂಟಿಕೊಂಡಿರುತ್ತದೆ. ಸೂಕ್ತವಾದ ಮತ್ತು ಸೂಕ್ತವಲ್ಲದ ಕರ್ಮ ನಿಯಮಗಳ ಪರಿಣಾಮವಾಗಿ ಬಟ್ಟೆಗಳು ಬದಲಾಯಿಸುವ ಹಾಗೆ ಅನೇಕ ದೇಹಗಳನ್ನು ಬದಲಾಯಿಸಲಾಗುತ್ತದೆ. ಇದು ಪ್ರಕಟವಾದ ಕರ್ಮ. ದೇವಿ ಗೀತಾ ಏನ್ ಹೇಳುತ್ತದೆ ಅಂದ್ರೆ, ತಸ್ಯಾಂ ಕರ್ಮಣಿ ಜೀವಾನಾಂ ಜೀವಾ ಕಾಲಶ್ಚ ಸಂಚರೇ ಅಭೇದೇನ ವಿಲೀನಾ ಶ್ರುಯುಃ ಸುಷುಪ್ತೋ ವ್ಯವಹಾರವತ್ ಸ್ವಶಕ್ತೇಶ್ಚ ಸಮಾಯೋಗಾದಹಂ ಬೀಜಾತ್ಮತಾಂ ಗತಾ ಸ್ವಧಾರಾವರಣಾತ್ತಸ್ಯ ದೋಷತ್ವಂ ಚ ಸಮಾಗತಂ. ದೇವಿ ಗೀತಾ ಉಲ್ಲೇಖಿಸಿದೆ. ಅಲ್ಲಿ ದೇವಿ ಹೇಳುತ್ತಾಳೆ, ಆಳವಾದ ನಿದ್ರೆಯಲ್ಲಿ ಸುಷುಪ್ತಿ ಎಲ್ಲಾ ಕರ್ಮಗಳು ಜೀವಿಯಲ್ಲಿ ಕರಗುವಂತೆ ವಿಶ್ವದ ವಿಸರ್ಜನೆಯ ಸಮಯದಲ್ಲಿ ಎಲ್ಲಾ ಕರ್ಮಗಳು ನನ್ನಲ್ಲಿ ವಿಲೀನಗೊಳ್ಳುತ್ತವೆ. ನನ್ನ ಸ್ವಂತ ಮಾಯಾಶಕ್ತಿ ಉತ್ಪನ್ನವನ್ನು ಮೂಲಕ್ಕಿಂತ ಭಿನ್ನವಾಗಿ ಕಾಣುವಂತೆ ದೇವಿ ಗೀತಾ ಉಲ್ಲೇಖಿಸಿ, ಸಾಹಂ ಸರ್ವಂ ಜಗತ್ ಸೃಷ್ಟ್ವಾ ತದಂತಃ ಪ್ರವಿಶಾಮ್ಯಹಂ ಮಾಯಾ ಕರ್ಮಾದಿ ಸಹಿತಾ ಗಿರೇ ಪ್ರಾಣ ಪುರಾಸರ. ದೇವಿಯು ಇಡೀ ಜಗತ್ತಿನಲ್ಲಿ ಪ್ರಕಟವಾಗುತ್ತಾಳೆ. ಅಭಿವ್ಯಕ್ತಿಯ ಪ್ರಕ್ರಿಯೆಯಲ್ಲಿ ಅವಳು ಜಗತ್ತನ್ನು ಮಾಯಾ, ಕರ್ಮ, ಪ್ರಾಣ ಮತ್ತು ಇತರೆಯೊಂದಿಗೆ ಪ್ರವೇಶಿಸುತ್ತಾಳೆ. ಶ್ರೀ ಮಹಾರಾಜ್ಞಿ ಕರ್ಮದ ಉಗ್ರಾಣವಾಗಿದ್ದು ಕರ್ಮವನ್ನು ನಿಗದಿಪಡಿಸುತ್ತಾಳೆ ಮತ್ತು ಆ ಕರ್ಮದ ಖಾತೆಗಳನ್ನು ನಿರ್ವಹಿಸುತ್ತಾಳೆ. ಕರ್ಮದ ಸಾರ್ವತ್ರಿಕ ಮತ್ತು ವೈಯಕ್ತಿಕ ಅಂಶಗಳು ಶ್ರೀ ಮಹಾರಾಜ್ಞಿಯೊಳಗೆ ನೆಲೆಸಿರುತ್ತದೆ. ಪ್ರಕೃತಿಯ ನಿಯಮವು ಕಾರಣ ಮತ್ತು ಪರಿಣಾಮ ಪ್ರಕಾರ ಕೆಲಸ ಮಾಡಲು ಅಥವಾ ಕರ್ಮ ತತ್ವ ನಿಜವಾಗಲು ಸ್ವಯಂ ಶಾಶ್ವತವಾಗಿರಬೇಕು. ನಿರ್ದಿಷ್ಟ ದೇಹಕ್ಕೆ ಸೀಮಿತವಾಗಿರಬಾರದು. ದೇಹಕ್ಕೆ ಸಂಬಂಧಿಸಿದ ಬದಲಾಗುವ ಚೆಹರೆ ನಿಜವಾದ ಸ್ವಯಂ ಅಲ್ಲ. ಗುರುವಿನ ಸಂದೇಶವು ಸಾಧಕನಲ್ಲಿ ನಿಜವಾಗಿಯೂ ಕರಗತವಾದಾಗ ಅವನು ಎಲ್ಲಾ ಪ್ರಯತ್ನಗಳಲ್ಲಿ ಸಂತೋಷವನ್ನು ಅನುಭವಿಸುತ್ತಾನೆ. ಪ್ರಸ್ತುತ ಜೀವನವು ಕೇವಲ ಒಂದು ನಾಟಕ ಲೀಲೆ. ಅವನ ಹಿಂದೆ ಅನೇಕ ಜನ್ಮಗಳನ್ನು ಪಡೆದಿರುತ್ತಾನೆ. ಪ್ರತಿ ವ್ಯಕ್ತಿಯೊಳಗಿನ ಪೋಷಕ ಸಾರ್ವತ್ರಿಕ ಪೋಷಕನಿಗಿಂತ ಭಿನ್ನವಲ್ಲ. ಇದರ ಅನುಭವದ ಜ್ಞಾನವು ಕರ್ಮ ಚಕ್ರದಿಂದ ಹೊರಬಂದು ಮೋಕ್ಷವನ್ನು ಪಡೆಯಲು
ಕಾರಣವಾಗುತ್ತದೆ. ಶ್ರೀ ಮಹಾರಾಜ್ಞಿಯ ಕ್ರಿಯಾ ಸಾಧನದ ಬಗ್ಗೆ ಗಮನ ಹರಿಸೋಣ. ಓಂ ರಾಜ್ಯ ಪ್ರದಾಯೈ ವಿದ್ಮಹೇ ಹ್ರೀಂ ಪಂಚದಶಾಕ್ಷರ್ಯೈ ಧೀಮಹಿ ಶ್ರೀಂ ತನ್ನೋ ಮಹಾರಾಜ್ಞಿ ಪ್ರಚೋದಯಾತ್. ಶ್ರೀ ಮಹಾರಾಜ್ಞಿಯ ಪಂಚದೇಶಿ ಅಥವಾ ಪಂಚದೇಶಾಕ್ಷರಿ ವಿದ್ಯೆಯ ಬಗ್ಗೆ ರುದ್ರಯಾಮಳದಲ್ಲಿ ಪ್ರಕಟಿಸುವುದೇನೆಂದರೆ, ಪ್ರಣವೇನಾರ್ಚಯೇತ್ ದೇವಿ ಪರಿವಾರಾನ್ ಯಥಾಕ್ರಮಂ ತಾರಂ ಪರಾರಮಾವನ್ನಿ ಕಾಮಶಕ್ತಿ ಷಡಕ್ಷರಃ ಭಗವತ್ಯೈ ಚ ರಾಜ್ಞೈ ಚ ಮಾಯಾಠಟ್ವಯಮಂಚಲೇ. ಪಂಚದೇಶಾಕ್ಷರಿ ವಿದ್ಯಾ ಎಂದು ಕರೆಸಿಕೊಳ್ಳುವ ಶ್ರೀ ಮಹಾರಾಜ್ಞಿಯ ವಿದ್ಯೆಯ ಬಗ್ಗೆ ಉದ್ಧಾರ ಕೋಶದಲ್ಲಿ ಉಲ್ಲೇಖಿಸುವುದೇನೆಂದರೆ, ತಥೋ ರಾಜ್ಞಿ ಮಂತ್ರೋದ್ಧಾರ ತಾರಂ ಲಜ್ಜಾ ಶ್ರಿಯಂ ಅಗ್ನಿಃ ಕಾಮಂ ಶಕ್ತಿ ಷಡಕ್ಷರಃ ಬೀಜಂ ಚ ಷಟ್ಶಿರೋ ಜ್ಞೇಯಂ ತತಃ ಪಲ್ಲವಂ ಉದ್ಧರೇತ್ ಭಗವತ್ಯೈ ತಥಾ ರಾಜ್ಞೈ ಹಯಂತೆ ಮಾಯಾ ಚಠಡ್ವಯಂ ಯೇಭಿಃ ಸಹ ಮನು ಪ್ರೋಕ್ತೋ ರಾಜ್ಞಾ ಪಂಚದಶಾಕ್ಷರಃ. ಶ್ರೀ ಮಹಾರಾಜ್ಞಿಯ ಪಂಚಾಂಗ ಪದ್ಧತಿಯ ಬಗ್ಗೆ ದೇವಿ ರಹಸ್ಯದಲ್ಲಿ ಉಲ್ಲೇಖಿಸಿರುವ ಮಂತ್ರ, ತಾರಾಂ ಮಾಯಾಮಾನಲಃ ಕಾಮಶಕ್ತಿ ಮಧ್ಯೆ ಚಾಕ್ಯ ಭಗವತ್ಯೈ ಚ ರಾಜ್ಞೈ ಮಾಯಾ ಬೀಜಂ ಷಡ್ವಯಂ ದೇವಿ ರಾಜ್ಞಾ ಮಂತ್ರೋದ್ಧಾರೋ ವರ್ಣಿತೋ ಗೋಪನೀಯಃ. ಈ ಎಲ್ಲಾ ವಚನಗಳು ಶ್ರೀ ಮಹಾರಾಜ್ಞಿ ಅಥವಾ ಮಹಾರಾಜ್ಞಿ ಮಂತ್ರವನ್ನು ಪರಿಗಣಿಸಿ ಹೀಗೆ ಸಾಗುತ್ತದೆ. ಓಂ ಹ್ರೀಂ ಶ್ರೀಂ ರಾಂ ಕ್ಲೀಂ ಸೌಃ ಭಗವತ್ಯೈ ರಾಜ್ಞೈ ಹ್ರೀಂ ಸ್ವಾಹಾ. ಶ್ರೀ ಮಹಾರಾಜ್ಞಿಯ ಪಂಚದೇಶೀಯ ವಿದ್ಯೆ ಮತ್ತು ತ್ರಿಪುರ ಸುಂದರಿಯ ತ್ರಿಕೂಟ ಪಂಚದೇಶೀಯ ವಿದ್ಯೆ ಒಂದೇ ಅಲ್ಲ. ಶ್ರೀ ಮಹಾರಾಜ್ಞಿಯ ಪಂಚದೇಶೀಯ ವಿದ್ಯೆ ಮತ್ತು ತ್ರಿಪುರ ಸುಂದರಿಯ ತ್ರಿಕೂಟ ಪಂಚದೇಶೀಯ ವಿದ್ಯೆ 15 ಕಲೆಗಳನ್ನು ಒಳಗೊಂಡಿದ್ದು ಸಂಪೂರ್ಣತೆಯನ್ನು ಪಡೆದಿದ್ದರೂ ಇವೆರಡು ಒಂದೇ ಅಲ್ಲ. ಶ್ರೀ ಮಹಾರಾಜ್ಞಿಯ ಪಂಚದೇಶೀಯ ವಿದ್ಯೆಯು ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತದೆ. ರುದ್ರಯಾಮಳದಲ್ಲಿ ಹೀಗೆ ಹೇಳುತ್ತದೆ, ನೃಣಾಂ ದಾರಿದ್ರ್ಯ ನಾಶಾಯ ಪ್ರಾದುರ್ಭೂತಾದ್ಯ ಭಾರತೆ ಯಸ್ಯಾ ಪಂಚದಶೀ ವಿದ್ಯಾಂ ಗುಹ್ಯಾಮ ವಿದಿತಾಂ ಪುರಾ. ಶ್ರೀಚಕ್ರದಲ್ಲಿ ಪೂಜಿಸಲ್ಪಡುವ ಶ್ರೀ ಮಹಾರಾಜ್ಞಿ ದೇವಿಯ ಹಲವು ಧ್ಯಾನ ಶ್ಲೋಕಗಳಿವೆ. ದೇವಿಯ ಆವರಣ ಪೂಜೆಯನ್ನು ಸವಿಸ್ತಾರವಾಗಿ ವಿವರಿಸಿರುವ ಶ್ರೀ ಮಹಾರಾಜ್ಞಿಯ ಪಂಚಾಂಗ ತಂತ್ರ ಪದ್ಧತಿಯು ದೇವಿ ರಹಸ್ಯಂ ಗ್ರಂಥದಲ್ಲಿ ದೊರಕುತ್ತದೆ. ಶ್ರೀರಾಜ್ಞಿ ಮೂಲ ಮಂತ್ರಸ್ಯ ಋಷಿ ಬ್ರಹ್ಮ ಸಮೀರಿತಃ ಗಾಯತ್ರಿ ಛಂದ ಈಶಾನಿ ರಾಜ್ಞಿ ದೇವಿ ಚ ದೇವತಾ ಮಾಯಾ ಬೀಜಂ ಶರಶ್ಚಕ್ತಿಃ ಕಾಮಃ ಕೀಲಕಮೀಶ್ವರೀ ಭೋಗ ಪರ್ವಗ ಸಿದ್ಧ್ಯರ್ಥೆ ವಿನಿಯೋಗ ಪ್ರಕೀರ್ತಿತಾ. ಮಹಾರಾಜ್ಞಿ ದೇವತಾ ಮಂತ್ರಕ್ಕೆ ಋಷಿಯು ಬ್ರಹ್ಮ ಋಷಿಯು, ಛಂದಸ್ಸು ಗಾಯತ್ರಿ ಛಂದಸ್ಸು, ಬೀಜಂ ಹ್ರೀಂ ಬೀಜಂ, ಶಕ್ತಿಯು ಸೌಹು, ಕೀಲಕಂ ಕ್ಲೀಂ ಕೀಲಕ ಆಗಿರುತ್ತದೆ. ಹ್ರೀಂ ಬೀಜಂ ಸೌಹು ಶಕ್ತಿ ಕ್ಲೀಂ ಕೀಲಕ. ಇದು ಶ್ರೀ
ಶ್ರೀ ಮಹಾರಾಜ್ಞಿಯ ಅತ್ಯಂತ ಜನಪ್ರಿಯ ಧ್ಯಾನ ಶ್ಲೋಕ. ಚತುರ್ಭುಜಾಂ ಚಂದ್ರಕಲಾರ್ಧಶೇಖರಾಂ ಸಿಂಹಾಸನಸ್ಥಾಂ ಭುಜಗೋಪವೀತಿನೀಂ ಪಾಶಾಂಕುಶಾಂ ಭೋರುಹ ಖಡ್ಗಧಾರಿಣೀಂ ರಾಜ್ಞೀಂ ಭಜೆ ಚೇತಸಿ ರಾಜ್ಞೀಂ ಭಜೆ ಚೇತಸಿ ರಾಜ್ಯದಾಯಿನಿ. ಶ್ಲೋಕದ ಅರ್ಥವು, ದೇವಿಯನ್ನು ಈ ರೀತಿ ಧ್ಯಾನಿಸಲಾಗುತ್ತದೆ. ದೇವಿಯು 4 ಕೈಗಳನ್ನು ಹೊಂದಿದ್ದು ಅವುಗಳಲ್ಲಿ ಪಾಶ, ಆನೆಯ ತಿವಿಗೋಲು, ಕಮಲ ಮತ್ತು ಕತ್ತಿಯನ್ನು ಹಿಡಿದುಕೊಂಡಿದ್ದಾಳೆ. ಅರ್ಧ ಚಂದ್ರನಿಂದ ಅಲಂಕೃತವಾದ ಕಿರೀಟವನ್ನು ಅವಳು ಧರಿಸಿದ್ದಾಳೆ. ಸಿಂಹದ ಆಕೃತಿಗಳಿಂದ ಅಲಂಕರಿಸಲ್ಪಟ್ಟು ರಾಜ ಸಿಂಹಾಸನದ ಮೇಲೆ ಅವಳು ಆಸೀನಳಾಗಿದ್ದಾಳೆ. ದೇವಿಯು ಸರ್ಪವನ್ನು ಯಜ್ಞೋಪವೀತವನ್ನಾಗಿ ಧರಿಸಿದ್ದಾಳೆ. ಜೀವನವನ್ನು ಜಾಗೃತಗೊಳಿಸುವ ಮಹಾರಾಜ್ಞಿ ದೇವಿಯನ್ನು ಧ್ಯಾನಿಸುವ ರೂಪ ಇದು. ಅವಳಿಲ್ಲದೆ ಜೀವನವಿಲ್ಲ ಮತ್ತು ಅರಸೊತ್ತಿಗೆಯ ಜೀವನವನ್ನು ನೀಡುವಳು ಅವಳು. ಗೌರವ, ಅಧಿಕಾರ, ಸಂಪತ್ತು ಮತ್ತು ರಾಜ ವೈಭವಕ್ಕೆ ಸಂಬಂಧಿಸಿದ ಸಮೃದ್ಧಿಯನ್ನು ಆ ಮಹಾತಾಯಿ ಶ್ರೀ ಮಹಾರಾಜ್ಞಿಯು ಕೊಡುವಳು. ಸಾಧಕನಿಗೆ ಒಂದು ಕ್ಷಣ ಕಣ್ಣು ಮುಚ್ಚಿ ದೇವಿಯನ್ನು ಕಲ್ಪಿಸಿಕೊಳ್ಳಲು ಸೂಚಿಸಲಾಗುತ್ತದೆ. ಆ ಮಹಾತಾಯಿ ಶ್ರೀ ಮಹಾರಾಜ್ಞಿಯು ರಾಜ ಸಿಂಹಾಸನದ ಮೇಲೆ ಕುಳಿತಿರುವಂತೆ ಮತ್ತು ಮೇಲ್ಮುಖದ ಬಲಗೈಯಲ್ಲಿ ಅಂಕುಶವನ್ನು, ಮೇಲ್ಮುಖದ ಎಡಗೈಯಲ್ಲಿ ಪಾಶವನ್ನು, ಕೆಳಭಾಗದ ಬಲಗೈಯಲ್ಲಿ ಶಕ್ತಿಯ ಚಿಹ್ನೆಯಾಗಿ ಬಲಗೈಯನ್ನು ಸಮತೋಲನದಲ್ಲಿರಿಸುವ ಖಡ್ಗವನ್ನು ಕೆಳಮುಖವಾಗಿ ಹಿಡಿದಿರುವಂತೆ ಮತ್ತು ಕೆಳಭಾಗದ ಎಡಗೈಯಲ್ಲಿ ಕಮಲವನ್ನು ಹಿಡಿದಿರುವಂತೆ ಕಲ್ಪಿಸಿಕೊಂಡು ಆ ಸಾಧಕನು ಧ್ಯಾನ ಮಾಡಬೇಕು. ಮಹಾರಾಜ್ಞಿಗೆ ಸಂಬಂಧಿಸಿದ ಇನ್ನು ಹಲವು ಧ್ಯಾನ ವಿಧಾನಗಳನ್ನು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಮೃತ ಕಲಶವನ್ನು ಹೊತ್ತು ತನ್ನ ಮುಕ್ತಿದಾಯಕ ರೂಪವನ್ನು ತೋರಿಸುತ್ತಿರುವ ಆ ಮಹಾತಾಯಿ ದೇವಿಯ ಧ್ಯಾನವನ್ನು ಮಾಡಿದರೆ ಹಲವು ವಿಧವಾದಗಳ ಈ ರಾಜ ವೈಭೋಗವನ್ನು ಕೊಡುತ್ತಾಳೆ. ಮೊದಲೇ ವಿವರಿಸಿದಂತೆ ದೇವತೆ ರಾಜ್ಞಿ ಮತ್ತು ಶ್ರೀ ಮಹಾರಾಜ್ಞಿಯು ಕ್ರಿಯಾ ದೃಷ್ಟಿಕೋನದಿಂದ ಭಿನ್ನವಾದದ್ದು. ಓಂ ಹ್ರೀಂ ಶ್ರೀಂ ರಾಂ ರಾಜ್ಞಿ ಭಗವತ್ಯೈ ನಮಃ. ಇದು ದೇವತೆ ರಾಜ್ಞಿಯ ಮಂತ್ರ. ಧ್ಯಾನ ಪದ್ಯವು ದೇವತೆ ರಾಜ್ಞಿಯನ್ನು ವಿಷ್ಣುವಿನ ಶಂಖ ಮತ್ತು ಶಿವನ ತ್ರಿಶೂಲದೊಂದಿಗೆ ತೋರಿಸುತ್ತದೆ. ಪೋಷಣೆಯ ಕಾರ್ಯ ಶಿವನ ಪತ್ನಿಯಾದ ದೇವಿ ರಾಜ್ಞಿಯ ಮೂಲ ಕೃತ್ಯ. ಈ ಮಂತ್ರವನ್ನು ಮೋಕ್ಷ ವಿದ್ಯೆಯನ್ನಾಗಿ ಮಾಡಲು ಬೀಜಗಳನ್ನು ಸೇರಿಸಿದಾಗ ಶ್ರೀ ಮಹಾರಾಜ್ಞಿಯ ಮಂತ್ರವು ಉದ್ಭವಿಸುತ್ತದೆ. ಲಲಿತಾ ಸಹಸ್ರನಾಮದ 306ನೇ ನಾಮದ ರಾಜ್ಞಿ ಭಾಗವಾಗಿ ನಾವು ರಾಜ್ಞಿ ಮಂತ್ರವನ್ನು ವಿವರವಾಗಿ ವಿಶ್ಲೇಷಿಸೋಣ. ಸಿದ್ಧಲಕ್ಷ್ಮಿಯ ಕುರಿತಾದ ಹಲವಾರು ತಾಂತ್ರಿಕ ಗ್ರಂಥಗಳು ರಾಜ್ಞಿ ವಿದ್ಯೆಯನ್ನು ಕುರಿತು ಹೇಳುತ್ತದೆ. ದೇವಿ ರಹಸ್ಯಂನಲ್ಲಿ ನೀಡಲಾಗಿರುವಂತೆ ಶ್ರೀ ಮಹಾರಾಜ್ಞಿ ಮಂತ್ರದ ಬೀಜ ವಿನ್ಯಾಸದ ಪ್ರಮಾಣ ಹೀಗಿದೆ. ಓಂ ಹ್ರೀಂ ನಮಃ ಮೂಲಾಧಾರೇ. ಓಂ ಶ್ರೀಂ ನಮಃ ಸ್ವಾದಿಷ್ಠಾನೇ. ಓಂ ರಾಂ ನಮಃ ಅನಾಹತೆ. ಓಂ ಕ್ಲೀಂ ನಮಃ ಮಣಿಪೂರೇ. ಓಂ ಸೌಃ ನಮಃ ವಿಶುದ್ಧ್ಯೋ. ಓಂ ಹ್ರೀಂ ನಮಃ ಆಜ್ಞಾಯಾಂ. ಓಂ ಸ್ವಾಹಾ ನಮಃ ಬ್ರಹ್ಮರಂಧ್ರೇ. ಓಂ
ರಾಜ್ಞಿ ಮಂತ್ರದಲ್ಲಿ ಬೀಜಗಳು ಅನಾಹತದಲ್ಲಿ ಕೊನೆಗೊಳ್ಳುತ್ತದೆ. ಅಲ್ಲಿ ಜೀವಾತ್ಮ ವೈಯಕ್ತಿಕ ಜಾಗೃತಿ ನೆಲೆಸಿರುತ್ತದೆ. ಆತ್ಮಜ್ಞಾನದಲ್ಲಿ ಸ್ವಯಂ ಜ್ಞಾನವನ್ನು ರಾಜ್ಞಿ ಮಂತ್ರದೊಂದಿಗೆ ಕುಂಡಲಿಯನ್ನು ಮೂಲಾಧಾರದಿಂದ ಅನಾಹತಕ್ಕೆ ಏರಿಸುವ ಮೂಲಕ ಸಾಧಿಸಬಹುದು. ಮಹಾರಾಜ್ಞಿ ಮಂತ್ರದಲ್ಲಿ ಶಕ್ತಿಯು ಮಣಿಪುರ ವಿಭೇದಿಸುವ ಅಥವಾ ಕೀಲಕ ಕೇಂದ್ರಕ್ಕೆ ಇಳಿಯುತ್ತದೆ ಮತ್ತು ಪರಮಾತ್ಮನ ಬಿಂದುವಾಗಿರುವ ಬ್ರಹ್ಮರಂಧ್ರಕ್ಕೆ ಏರುತ್ತದೆ. ಬ್ರಹ್ಮರಂಧ್ರದಲ್ಲಿನ ಜೀವಾತ್ಮ ಮತ್ತು ಪರಮಾತ್ಮ ಐಕ್ಯದ ಜ್ಞಾನವನ್ನು ನೀಡುತ್ತದೆ. ಮಹಾಮಂತ್ರಗಳು ಮಂಡಿಸಿರುತ್ತದೆ. ಆದ್ದರಿಂದ ಮಹಾರಾಜ್ಞಿ ಮಂತ್ರ ಸಾಧನೆಯೊಂದಿಗೆ ದೇಹಕ್ಕೆ ಜಾಗೃತಿ ಅಥವಾ ಜೀವವನ್ನು ನೀಡುವ ಚೇತಸವೇ ಆಂತರಿಕ ಅರಿವು ಎಂದು ಮೊದಲು ಅರ್ಥ ಮಾಡಿಕೊಳ್ಳುವುದು. ಇದು ವಿಶ್ವದ ಚೇತಸಕ್ಕೆ ಹೇಗೆ ಸಂಪರ್ಕ ಹೊಂದಿದೆ ಎಂದು ನಂತರ ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮಹಾರಾಜ್ಞಿ ಚೇತಸಿಯಾಗಿದ್ದು ತಾನೇ ಪ್ರತ್ಯೇಕ ವ್ಯಕ್ತಿಯಲ್ಲಿಯೂ ಮತ್ತು ಇಡೀ ವಿಶ್ವದಲ್ಲಿಯೂ ನೆಲೆಸಿದ್ದು ಪೋಷಣೆಯ ಕ್ರಿಯೆಯನ್ನು ಪ್ರಕಾಶಿಸುತ್ತಿರುತ್ತಾಳೆ. ಶ್ರೀ ಮಹಾರಾಜ್ಞಿಯ ಕ್ರಿಯಾ ಸಾಧನೆಯ ಧ್ಯಾನ ಮಂತ್ರ ಮತ್ತು ಮಂತ್ರಾರ್ಥ ಹೀಗೆ ಬಹಿರಂಗಗೊಳ್ಳುತ್ತದೆ. ಈ ವ್ಯಾಖ್ಯಾನವನ್ನು ಕೇಳುವ ಸಾಧಕರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆಂದು ಭಾವಿಸುತ್ತೇವೆ. ಈ 3 ಸಾಧನೆಗಳು ಭಕ್ತಿ ಸಾಧನೆ, ಜ್ಞಾನ ಸಾಧನೆ ಮತ್ತು ಕ್ರಿಯಾ ಸಾಧನ ಶ್ರೀ ವಿದ್ಯಾ ಉಪಾಸಕನನ್ನು ಅನುಭವದ ತಿಳುವಳಿಕೆಯ ಮೂಲಕ ಶ್ರೀ ಮಹಾರಾಜ್ಞಿಯೊಂದಿಗೆ ಸಂಪರ್ಕಿಸುವ ಒಂದೇ ಗಮ್ಯ ಸ್ಥಾನಕ್ಕೆ ಕರೆದೊಯ್ಯುತ್ತದೆ ಎಂದು ಭಾವಿಸುತ್ತೇವೆ. ಸಾವದ್ಯಂ ನಿರವದ್ಯಮಸ್ತು ಯದಿ ವಾ ಕಿಂ ವಾನಯಾ ಚಿಂತಯಾ ನೂನಂ ವ್ಯಾಖ್ಯಾನಮಿದಂ ಪಠಿಷ್ಯತಿ ಜನೋ ಯಸ್ಯಾಸ್ತಿ ಭಕ್ತಿಸ್ತ್ವಯಿ ಸಂಚಿಂತ್ಯಾಪಿ ಲಘುತ್ವಮಾತ್ಮನಿ ದೃಢಂ ಸಂಜ್ಯಾಯಮಾನಂ ಹಠಾತ್ ತ್ವದ್ಭಕ್ತ್ಯಾ ಮುಖರೀಕೃತೇನ ರಚಿತಂ ಯಸ್ಮಾನ್ಮಯಾಪಿ ಧ್ರುವಂ. ನಾನು ಅಜ್ಞಾನಿಯಾಗಿದ್ದರೂ ಈ ವ್ಯಾಖ್ಯಾನವು ನನ್ನ ಬುದ್ಧಿಶಕ್ತಿಗೆ ಆ ಮಹಾತಾಯಿಯಾದ ನಿಮ್ಮ ಮೇಲಿನ ಭಕ್ತಿಯಿಂದ ಬಂದಿರುವುದರಿಂದ ಅದು ಆಕ್ಷೇಪಾರ್ಹ ಅಥವಾ ಆಕ್ಷೇಪಾರ್ಹವಲ್ಲದಿದ್ದರೂ ನಿನ್ನ ಭಕ್ತರು ನಿನ್ನ ಬಗ್ಗೆ ವಿಚಾರ ಮಾಡಲು ಪ್ರಯತ್ನಿಸುತ್ತಾರೆಂದು ಭರವಸೆ ನನಗಿದೆ. ಓಂ ಶ್ರೀ ಮಹಾರಾಜ್ಞಿ ಚರಣಾರವಿಂದಾರ್ಪಣಮಸ್ತು. ಈ ವಿಡಿಯೋದಲ್ಲಿ ನಾವು ಸಾಧನಾ ಕೇಂದ್ರಿತ ವ್ಯಾಖ್ಯಾನ ಮತ್ತು ಗುರು ಯುಗಾನಂದನಾಥ ಶ್ರೀ ಜಿತೇಶ್ ಜಿ ಅವರ ಶ್ರೀ ವಿದ್ಯಾತಂತ್ರಂ ಪೀಠಂ ಅವರ ಲಲಿತಾ ಸಹಸ್ರನಾಮದ 2ನೇ ನಾಮವಾದ ಶ್ರೀ ಮಹಾರಾಜ್ಞಿಯ ಬಗೆಗಿನ ಬೋಧನೆಗಳನ್ನು ಪ್ರಸ್ತುತಪಡಿಸಿದ್ದೇವೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಓಂ ಶ್ರೀ ಮಹಾರಾಜ್ಞಿ ಭಗವತ್ಯೈ ನಮಃ.